ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಸಮಯ ಸರಿಯಾಗಿ 4:10 ಇದೆ. ಇವತ್ತಿನ ನಮ್ಮ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ PRO ಸತೀಶ್ ಕುಮಾರ್ ಅವರು ಇದ್ದಾರೆ. ಸತೀಶ್ ಕುಮಾರ್ ಅಂತ ಹೇಳಿದ್ರೆ ಹೆಚ್ಚು ಜನರಿಗೆ ಗುರುತು ಸಿಗತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಕನ್ನಡ ಚಲನಚಿತ್ರ ರಂಗದಲ್ಲಿರಬಹುದು ಅಥವಾ ಬೇರೆ ಬೇರೆ ಭಾಷಾ ರಂಗದಲ್ಲಿರಬಹುದು, ತೆಲುಗು, ತಮಿಳು, ಹಿಂದಿ, ತುಳು, ಕೊಡವ, ಒರಿಯಾ ಚಿತ್ರಗಳಿಗೂ ಇವರು ಕೆಲಸ ಮಾಡಿದ್ದಾರೆ. ಈ ಇಂಡಸ್ಟ್ರಿಗಳಲ್ಲಿ ಇರಬಹುದು. ಓಂ ಸತೀಶ್ ಅಂದ್ರೆ ಖಂಡಿತವಾಗ್ಲೂ ಪರಿಚಿತರು, ಇವರು ಚಿರಪರಿಚಿತರು ಅಂತಲೇ ಹೇಳಬಹುದು. ಚಿತ್ರಕಲೆ ಹಾಗೆ ಪತ್ರಿಕೋದ್ಯಮದಲ್ಲಿ ಅಪಾರ ಆಸಕ್ತಿ ಹಾಗೆ ಪರಿಶ್ರಮ ಹೊಂದಿರುವಂತಹವರು. 1978ರಿಂದಲೂ ಕೂಡ ಚಿತ್ರರಂಗದಲ್ಲಿ ಮೇಕಪ್ ಮ್ಯಾನ್ ಆಗಿ, ಪೋಸ್ಟರ್ ಡಿಸೈನರ್ ಆಗಿ ಹಾಗೆ PRO ಆಗಿ ದಿಗ್ಗಜರ ಚಿತ್ರಗಳಿಗೆ ಕೆಲಸ ಮಾಡ್ತಾ ಬಂದಿದ್ದಾರೆ. ಡಾಕ್ಟರ್ ರಾಜ್, ಅಂಬರೀಶ್, ವಿಷ್ಣುವರ್ಧನ್, ಪ್ರಭಾಕರ್, ಅಮಿತಾಬ್ ಬಚ್ಚನ್, NTR ಮುಂತಾದವರೊಂದಿಗೆ ಕಾರ್ಯನಿರ್ವಹಿಸಿರುವಂತಹ ಶ್ರೀಮಂತ ಅನುಭವ ಹೊಂದಿರುವಂತಹ ಓಂ ಸತೀಶ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿ ಅನ್ನೋದು ನಮಗೆ ಹೆಮ್ಮೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀವಿ. ಸರ್ ನಮಸ್ಕಾರ. ಆತ್ಮೀಯ ಸ್ವಾಗತ. ಮೊದಲಿಗೆ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೆ ತುಂಬಾನೇ ಖುಷಿ ಆಯ್ತು. ಯಾಕೆಂದ್ರೆ ನಾವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅಥವಾ ಅಮಿತಾಬ್ ಬಚ್ಚನ್ ಅವರನ್ನ, ವಿಷ್ಣುವರ್ಧನ್ ಅವರನ್ನ ನೇರವಾಗಿ ಭೇಟಿ ಮಾಡಕ್ಕೆ ಸಾಧ್ಯ ಇಲ್ಲ. ಆದ್ರೆ ನೀವು ಅವರನ್ನ ನೇರವಾಗಿ ಭೇಟಿ ಮಾಡಿದ್ದಲ್ಲದೆ ಅವರ ಚಿತ್ರಗಳಿಗೆ ಕೆಲಸ ಮಾಡಿದ್ದೀರಿ. ಹಾಗಾಗಿ ಅವರನ್ನ ನೋಡಿರುವಂತಹ ನೀವು ನಮಗೆ ಪ್ರೀತಿ ಪಾತ್ರರು. ತುಂಬಾ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಖಂಡಿತ ಮೇಡಮ್. ನೀವು ಇದೀಗ ಮಾತಾಡ್ತಾ ಹೇಳಿದ್ರಿ 10 ವರ್ಷದ ಹುಡುಗ ಇಂಡಸ್ಟ್ರಿ ಸೇರ್ಕೊಂಡೆ ನಾನು 1978ರಲ್ಲಿ ಅಂತ ಹೇಳಿ. ಆ ಒಂದು ಕಥೆ, ಆ ರೋಚಕ ಕಥೆಯನ್ನ ನಮ್ಗೆ ಹೇಳಿ. ಅದು ಆವಾಗ ನನ್ಗೆ ಬರೀ ಆ ಸಿನಿಮಾಗಳ ಕರ್ಕೊಂಡು ಹೋಗೋರು ಮನೆಗಳಲ್ಲಿ. ಅವಾಗ ರಾಜ್ಕುಮಾರ್ ಸಿನಿಮಾ ಅಂದ್ರೆ ಬಹಳ ಇದು ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲ. ಬಟ್ ನನಗೆ ಅದೇನೋ ಇಂಪ್ರೆಸ್ ಆಗ್ಬಿಡ್ತು ಅವ್ರ ಮೇಲೆ. ಅವ್ರ ಚಿತ್ರಗಳು ಬರಿತಾ ಇದ್ದೆ, ಮತ್ತೆ ಅವ್ರು ನೋಡ್ಬೇಕು, ನಂದು ಒಂದು ಹೆಸರು ಇದರಲ್ಲಿ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಸ್ಕೂಲ್ ಇದನ್ನ ಬಿಟ್ಬಿಟ್ಟು ಹೇಳ್ದೆ ಕೇಳದೆ ಮನೆ ಬಿಟ್ಟು ಹೊಟ್ಟೋದೆ. ಓ, ನೀವ್ ಯಾವ ಊರ್ನವ್ರು ಸರ್? ಇದೇ ಬೆಂಗಳೂರು. ಮನೆ ಬಿಟ್ಟು ಹೋದ್ರಿ. ನಿಮ್ಮನ್ನ ಹುಡುಕಕ್ಕಾಯ್ತಾ ನಿಮ್ಮ ತಂದೆ ತಾಯಿಗೆ? ಸಿಕ್ಕಿದ್ರ ನೀವು ಅವ್ರಿಗೆ? ಅವ್ರು ಹುಡುಕಿರ್ಬಹುದು, ಬಟ್ ನಾನು ಅವ್ರಿಗೆ ಸಿಗ್ಲಿಲ್ಲ. ಎಷ್ಟು ವರ್ಷ ಆದ್ಮೇಲೆ ಸಿಕ್ಕಿದ್ರಿ ನೀವು? ಆ ಅಂತರದಲ್ಲಿ ಒಂದ್ಸರಿ ಸಿಕ್ಕಿದ್ದೆ ನಾನು ಅವ್ರಿಗೆ. ಒಂದ್ 20 ವರ್ಷಗಳ ಕಾಲ ನಾನು ಅವ್ರ ಮರೆಯಾಗೇ ಇದ್ದೆ. ನಾನು 20 ವರ್ಷಗಳ ಕಾಲ ಮನೆಯಿಂದ ದೂರ ಇದ್ರಿ. ಚಿತ್ರರಂಗದ ಸೆಳೆತ ಅಷ್ಟು ಜೋರಿತ್ತು. ಅವ್ರ ಅಣ್ಣವ್ರ ಕಂಡ್ರೆ ನನಗೆ ನೋಡ್ಬೇಕು ಅವ್ರಿಗೆ ಅನ್ನೋದು ನಂಬಲ್ಲ ನನಗೆ. ಹಂಗೆ ಏನಾದ್ರು ಒಂದ್ ಕೆಲಸ ಮಾಡಿ ಬದುಕಬೇಕು ಅನ್ನೋದು ಒಂದು ಇತ್ತು ನನಗೆ. ಅವಾಗ ಇಲ್ಲಿ ಗಾಂಧಿನಗರದಲ್ಲಿ CN ಆಚಾರ್ಯ ಅಂತ ಹೇಳಿ CNC ಕಂಬೈನ್ಸ್ ಅಂತ ಇಟ್ಟಿದ್ರು. ಅವಾಗ ಒಂದು ಪಿಕ್ಚರ್ ಶ್ರೀನಾಥ್ ಅವ್ರದ್ದು ಬೂದಿ ಮೆಚ್ಚಿದ ಕೆಂಡ ರಿಲೀಸ್ ಮಾಡ್ತಾ ಇದ್ರು. ಅಲ್ಲಿ ಆಫೀಸಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ ನಾನು. ಕೆಲಸ ಕೊಟ್ರು ಅವಾಗ ಏನ್ ಕಾಫಿ ಟೀ ತರೋದು ಅದು ಇದು ಆ ಕೆಲಸ ಕೊಟ್ರು ನನಗೆ. ಆ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಕೆಲವು ದಿನಗಳಲ್ಲಿ ನಮ್ಮ ತಾತ ಅವರು ಹುಡುಕ್ತಾ ಇದ್ರು ಅಂತ ಗೊತ್ತಾಗಿ ಗಾಂಧಿನಗರದಲ್ಲಿ ಸಿಗ್ತಾನೆ ನಿಮ್ಮ ಮೊಮ್ಮಗ ಅಂತ ಹೇಳಿದ್ರು ಅಂತ. ಅವಾಗ ನಮ್ಮ ತಾತ ಅವ್ರ ಕೈಲಿ ನಾನು ಸಿಗ್ದೆ. ತಿರುಗಿ ಮನೆಗೆ ಕರ್ಕೊಂಡು ಹೊಟ್ಟೋದ್ರು ನನಗೆ. ಆ ಫಸ್ಟ್ ಅದನ್ನ ಅಂತರದಲ್ಲಿ ಹೇಳ್ತಾ ಇದ್ದೀನಿ. ಆವಾಗ ಅಲ್ಲಿ ನಮ್ಮ ತಾಯಿಯವರು ಮತ್ತೆ ನಾನು ಸ್ಕೂಲ್ ಕರ್ಕೊಂಡು ಹೋಗುವಂತ ಆಯಮ್ಮ ಒಬ್ರಿದ್ರು. ಆ ಆಯಮ್ಮವ್ರು ನಮ್ಮ ತಾಯಿಯವ್ರಿಗೆ, ನಮ್ಮ ತಂದೆಯವ್ರಿಗೆ ಹೇಳಿದ್ರು, ಬೇಡ ಅವ್ನಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಬಿಟ್ಬಿಡಿ, ಅವ್ನಿಗೆ ತೊಂದರೆ ಕೊಡೋಕೆ ಹೋಗ್ಬೇಡಿ, ಮತ್ತೆ ಅವ್ನು ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಅಂತೇಳಿ ಇದು ಮಾಡಿದ್ರು. ಆವಾಗ ನಮ್ಮ ತಾಯಿಯವ್ರಿಗೆ ಸಂಬಂಧಿ ಒಬ್ರು ವೆಂಕೋಬ್ರಾಯರು ಅಂತ ಇದ್ರು. ಅವರು ಲಕ್ಷ್ಮೀ ಸಾಗರ್ ಅಂತ ಅವಾಗಿನ ಸಚಿವರು, ಈ ಸಬ್ಸಿಡಿ ಅದಿದೆಲ್ಲ ಅಲ್ಲಿಗೆ ಬರ್ತಾ ಇತ್ತು, ಅವ್ರ ಹತ್ರಕ್ಕೆ ಬರ್ತಾ ಇದ್ದಂತೆ. ಅವ್ರ ಮನೆಗೆ ಕರ್ಕೊಂಡೋದ್ರು ನಮ್ಮ ತಾಯಿಯವರು. ಈ ತರ ಹಿಂಗಿದೆ, ಇವನಿಗೆ ಹೆಂಗಾದ್ರೂ ಮಾಡಿ ಚಿತ್ರಕಲೆ ಇದಕ್ಕೆ ಸೇರಿಸಿ ಅಂತ. ಅದಕ್ಕೆ ಅಲ್ಲಿ ಇವತ್ತು ನಾನು ಅವ್ರನ್ನ ನೆನ್ಸ್ಕೋಬೇಕು. ಗುರು ಪೂರ್ಣಿಮೆ ದಿನ ನೀವು ನನ್ನ ಇಲ್ಲಿ ಕರೆಸಿರೋದಕ್ಕೆ ನಮ್ಮ ರಾಜಾಶಂಕರ್ ಅಂತ ಹೇಳ್ಬಿಟ್ಟು ದೊಡ್ಡ ನಟರು ಅವರು, ಮತ್ತೆ ಬಹಳ ಜನಗಳಿಗೆ ಸಹಾಯ ಮಾಡಿರುವಂತ ವ್ಯಕ್ತಿ ಅವರು. ನನ್ನ ಗುರುನೇ ಅಂತ ನಾನು ಅವ್ರಿಗೆ ಹೇಳ್ಬೇಕು. ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ಸಿದ್ ಗುರು ಅವರು. ಅವರು ಗಂಗಾಧರ್ ಅವ್ರ ಹತ್ರಕ್ಕೆ ಒಂದು ಲೆಟರ್ ಬರ್ಕೊಟ್ರು ಚೆನ್ನೈಗೆ ಹೋಗೋದಕ್ಕೆ. ಆವಾಗ ಒಂದು ಲೆಟರ್ ಬರ್ಕೊಟ್ಟು ಆ ಲೆಟರ್ ₹100 ದುಡ್ಡನ್ನು ಕೊಟ್ರು. ಯಾರೋ ರಾಜಾಶಂಕರ್ ಅವರು. ಇವತ್ತು ಯಾರು ನೆನೆಸ್ತಾರೋ ಇಲ್ಲೋ ಗೊತ್ತಿಲ್ಲ, ನಾನಂತೂ ಪ್ರಾಮಾಣಿಕತೆಯಿಂದ ಅವ್ರನ್ನ ನೆನೆಸ್ತೀನಿ ನಾನು ಇವತ್ತು. ಅದನ್ನ ತಗೊಂಡು ನಮ್ಮ ತಾತ ಅವ್ರಿಗೆ ಹೇಳಿದ್ರು. ನಮ್ಮ ತಾತ ಅವ್ರಿಗೆ ಈ ತರ ಕರ್ಕೊಂಡೋಗಿ ಅವ್ರನ್ನ ರೈಲ್ವೆ ಸ್ಟೇಷನ್ನಲ್ಲಿ ರೈಲ್ ಹತ್ಸ್ಬಿಟ್ಟು ಬನ್ನಿ ಅಂತ. ಬೆಳಗಿನ ಜಾವ 5 ಗಂಟೆಗೆ ಬಂದು ರೈಲ್ ಹತ್ಕೊಂಡು ಅಲ್ಲಿಂದ ಚೆನ್ನೈಗೆ ಹೊರಟೋದೆ. ಚೆನ್ನೈನಲ್ಲಿ ಅಡ್ರೆಸ್ ನನಗೆ ಯಾರು ಸರಿಯಾಗಿ ಹೇಳ್ತಾ ಇಲ್ಲ. ಅಲ್ಲಿ ಜೆಮಿನಿ ಕಾಂಪ್ಲೆಕ್ಸ್ ಅಂತ ಹೇಳಿ ಮಾತ್ರ, 2nd ಫ್ಲೋರ್ ಅಂತ ಮಾತ್ರ ಅಲ್ಲಿ ಬರ್ದಿತ್ತು. ಮೇಲ್ಗಡೆ ನಮ್ಮ ಗುರುಗಳ ಹೆಸರು ಮಾತ್ರ ಬರ್ದಿತ್ತು. ಒಳಗಡೆ ಲೆಟರ್ ಅಲ್ಲಿ ಏನಿದೆ ನಂಗೆ ಗೊತ್ತಿಲ್ಲ. ಸರಿ, ಅಲ್ಲಿ ಹೋಗಿ ಎಲ್ಲ ಹುಡ್ಕದ್ಮೇಲೆ ಸಿಗ್ಲಿಲ್ಲ. ಬಸ್ ಕಂಡಕ್ಟರ್ ಕೂಡ ಇಲ್ಲಿ ಅಲ್ಲಿ ಅಂತೇಳಿ ಕನ್ಫ್ಯೂಸ್ ಮಾಡ್ಬಿಟ್ರು. ಹೇಗೋ ಸಿಕ್ತು ಒಂದ್ಸರಿ ಅಡ್ರೆಸ್. ಹೋಗಿ ಇದಾದ್ಮೇಲೆ 2nd ಫ್ಲೋರ್ ಅಲ್ಲಿ ಮೊದಲ ಬಾರಿಗೆ ನಾನು ಸಿನಿಮಾದಲ್ಲಿ ನೋಡ್ತಾ ಇದ್ದೆ ನಮ್ಮ ಗುರುಗಳ ಹೆಸರು. ಹಿಂಗೆ ಒಂದು ಲೈನ್ ಹಾಕಿ ಹಿಂಗೆ ಬರೋದು ಅವ್ರ ಹೆಸರು. ಅದ್ ಕಣ್ಣ ನೋಡಿದಾಗ ನನಗೆ ದಿಗ್ಭ್ರಮೆ ಆಗೋಯ್ತು, ಎಂಥ ಜಾಗಕ್ಕೆ ನಾನು ಬಂದಿದ್ದೀನಿ ಅಂತೇಳಿ. ಅವಾಗ ರಾಜ್ಕುಮಾರ್ ಪಿಕ್ಚರು, ಶಂಕರ್ ನಾಗ್ ಪಿಕ್ಚರ್ಗಳು ಎಲ್ಲ ಅಲ್ಲಿ ವರ್ಕ್ ಮಾಡ್ತಾ ಇದ್ರು.
ಅವರ ಆಫೀಸ್ನಲ್ಲಿ, ದೊಡ್ಡ ಆಫೀಸು, ಅಲ್ಲೇ ವರ್ಕ್ ಮಾಡೋದು. ಕೂತಿದ್ರು ಅವ್ರು ಗಂಗಾಧರ್ ಅವರು. ಹೋಗಿ ಈ ಥರ ಲೆಟ್ರ್ ಕೊಟ್ಟಾದ್ಮೇಲೆ ಕನ್ನಡ ಎಲ್ಲ ಬರೆಯೋಕೆ ಬರುತ್ತಾ ನಿಮಗೆ ಅಂದರು. ಕನ್ನಡ ಬರಿತೀನಿ ಸರ್ ಅಂತೇಳಿ. ಅವಾಗ ಒಂದು 2-3 ಪಿಕ್ಚರು, ಈ ಬಂದ ಅನುಬಂಧ ಅಂತ ಶಂಕರ್ ನಾಗ್ ಅವ್ರದ್ದು, ಮತ್ತು ಇನ್ನೊಂದು ಸಿನಿಮಾ ಯಾವುದೋ ಅಜಯನೋ ಏನೋ ಇರ್ಬೇಕಂತ, ಸಿದ್ಧಲಿಂಗ ಅವ್ರದ್ದು. ಅದು ಟೈಟಲ್ ಬರೆಯಕ್ಕೆ ಹೇಳಿದ್ರು, ಬರ್ದೆ ಅಲ್ಲಿ ಕೂತ್ಕೊಂಡು ಬರ್ದೆ. ಒಂದು 4-5 ಸರಿ ಬರ್ದೆ ಅದನ್ನ, ಅಂದ್ರೆ ವೆರೈಟೀಸ್ ಬರ್ದೆ. ಅದ್ರಲ್ಲಿ ಯಾರೋ ಪ್ರೊಡ್ಯೂಸರ್ ಯಾರೋ ಬಂದಿದ್ರು, ನಮ್ಗೆ ಯಾರು ಗೊತ್ತಿಲ್ಲ ಅವಾಗೆಲ್ಲ. ಅದು ಸೆಲೆಕ್ಟ್ ಮಾಡಿದ್ರು. ಅದ್ರಲ್ಲಿ ನಾನು ಬರ್ದಿರೋದು ಒಂದು ಸೆಲೆಕ್ಟ್ ಆಯ್ತು. ಅವಾಗ ಕನ್ನಡ ಬರೆಯಕ್ಕೆ ಅಂತ ಸ್ವಲ್ಪ ದಿನ ನನಗೆ ಅಲ್ಲಿ ಇಟ್ಕೊಂಡ್ರು. ಅದಾದ್ಮೇಲೆ ಮತ್ತೆ ಇಲ್ಲಿ ಇನ್ನು 2-3 ಯಾರೋ ದೊಡ್ಡ ಕೆಲಸಗಾರರು ಬಂದಿದ್ದಾರೆ, ನೀವು ಬೆಂಗಳೂರಿನಲ್ಲಿ ಇದ್ಕೊಂಡು ಏನೋ ಮಾಡಪ್ಪ ಅಂಥೇಳಿ ಆಶೀರ್ವಾದ ಮಾಡಿದ್ರು. ಗಂಗಾಧರ್ ಇವತ್ತು ಅವ್ರು ಇಲ್ಲ, ಅವ್ರು ಲೆಜೆಂಡ್ರಿ, ಅವರು ಡಿಸೈನರ್ ಅಲ್ಲಿ ಲೆಜೆಂಡ್ರಿ ಅವರು. ಅಂತವ್ರ ಆಶೀರ್ವಾದ ನಂಗೆ ಸಿಕ್ತು. ಆಮೇಲೆ ಅವ್ರು ನೋಡೋ ಭಾಗ್ಯ ಕೂಡ ನಂಗೆ ಸಿಕ್ತು ಅವಾಗ. ಅದಕ್ಕೆ ಕಾರಣ ಇವರೇ, ರಾಜಾಶಂಕರ್ ಅವರೇ ಕಾರಣ. ಹೌದು. ಆಮೇಲೆ ಜೊತೆಗೆ ನಿಮ್ಮ ಕನಸು ಕೂಡ ನನ್ಸಾಯ್ತು ಅಂತ ಹೇಳ್ಬಹುದು. ಯಾಕೆಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡ್ಬೇಕು ಅಂತ ಅನ್ಕೊಂಡಿದ್ರಿ, ಅವರ ಚಿತ್ರಕ್ಕೆ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ. ಅದು ಕೂಡ ನೆರವೇರಿದ್ದು ಈ ಬಗೆಯ ಗುರುಗಳ ಮಾರ್ಗದರ್ಶನದಲ್ಲಿ. ಹೌದು, ನಿಮ್ಗೆ ಜನ್ಮಜಾತವಾಗೇ ಚಿತ್ರಕಲೆ ಬಗ್ಗೆ ಬಹಳ ಆಸಕ್ತಿ ಇತ್ತು. ಆ ಆಸಕ್ತಿಯಿಂದ ನೀವೆಲ್ಲ ದೇವರ ಚಿತ್ರಗಳನ್ನ, ಬೇರೆ ಬೇರೆ ಪೋರ್ಟ್ರೇಟ್ ಗಳನ್ನ ಬರಿತಾ ಇದ್ರಿ. ಅಲ್ಲಿಂದ ಗಂಗಾಧರ್ ಅವರ ಹತ್ರ ಹೋಗಿ ನಿಮ್ಗೆ ಪೋಸ್ಟರ್ ಡಿಸೈನ್ ನ ಕುರಿತಾಗಿ ಕೂಡ ಒಂದು ಒಳ್ಳೆಯ ಚಿತ್ರಣ ಸಿಕ್ತು ಅಂತ ಅನ್ಸುತ್ತೆ. ಮತ್ತೆ ಅಲ್ಲಿ ಕೆಲಸ ಕಲಿತು ಬಂದು ನೀವು ಭಲೆ ಜೋಡಿ ಚಿತ್ರಕ್ಕಾಗಿ ಪೋಸ್ಟರ್ ಡಿಸೈನ್ ಮಾಡಿ, ಅದು 2ನೇ ಅವತರಣಿಕೆಯಾಗಿ ಬಿಡುಗಡೆ ಆಗ್ತಾ ಇತ್ತು ಅವಾಗ. ಅದಕ್ಕೆ ಅದ ಫೋಟೋಸ್ಗಳು ಯಾವುದೂ ಇರಲಿಲ್ಲ. ಅದರ ವಿತರಣೆ ತಗೊಂಡಿದ್ರು, ಇಡೀ ಕರ್ನಾಟಕಕ್ಕೆ ವಿತರಣೆ ತಗೊಂಡಿದ್ರು. ಮರಿಸ್ವಾಮಿ ಅಂತ ಅವ್ರ ಹೆಸರು. ಅವ್ರು ನನಗೆ ಕರೆದಿ ನೀವೇ ಮಾಡಿ ಅಂತಂದ್ರು. ಫೋಟೋಸ್ ಇಲ್ವಲ್ಲ, ಅದು ಹೆಂಗೋ ಮಾಡಿ, ನನಗೆ ಅದನ್ನು ಬೇಡ, ನೀವು ಅದೇನು ದುಡ್ಡು ಕೇಳ್ತೀರೋ ಕೊಡ್ತೀನಿ ಅಂತ ಹೇಳಿದರು. ಆವಾಗ ಫೋಟೋಗಳಿಲ್ಲ ಅಂಥೇಳಿ ಏನಾಯ್ತು, ರುಕ್ಕೋಜಿ ರಾವ್ ಅಂತೇಳಿ ಕಾಜಾಣ ಪತ್ರಿಕೆ ಸಂಪಾದಕರು, ಅವ್ರ ಹತ್ರಕ್ಕೆ ಹೋಗಿ ಸಿಗುತ್ತೆ ಅಂತ ಯಾರೋ ಒಬ್ರು ಹೇಳಿದ್ರು. ಅವ್ರ ಹತ್ರಕ್ಕೆ ಹೋದಾಗ ಅವ್ರ ಪತ್ರಿಕೆನಲ್ಲಿ ಸೆಂಟರ್ ಸ್ಪ್ರೆಡ್ ಅಂತಾರೆ, ಆ ಮಧ್ಯಪುಟದಲ್ಲಿ ರಾಜ್ಕುಮಾರ್ ಅವರು HM ನಾಯಕನ ಪಾತ್ರದಲ್ಲಿ ನಿಂತಿರೋದು ಒಂದು 5 ಕೊಟ್ರು ನನಗೆ. ಹುಡುಕಿಗೆ ಪಾಪ ಕೊಟ್ರು ಅವರು. ಅವ್ರಿಗೂ ಕ್ರೆಡಿಟ್ ಸೇರ್ಬೇಕಾಗ್ತದೆ, ನಾವು ಇಲ್ಲಿವರೆಗೂ ಬರ್ಬೇಕಂದಾಗ. ಅದನ್ನ ತಗೊಂಡು ಬಂದು ಆ ಫೋಟೋನೇ ಇಟ್ಕೊಂಡು ಮತ್ತೆ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಒಂದು ಕಡೆ ಎಲ್ಲೋ ಸಿಕ್ತು. ಈ ಭಾರತೀಯವರು ರಾಜ್ಕುಮಾರ್ ಅವರು ಜೊತೆಗಿರೋವಂಥದ್ದು ಸಿಕ್ತು. ಅಷ್ಟರಲ್ಲಿ ಇಟ್ಕೊಂಡು ಆರ್ಟ್ ವರ್ಕ್ ಎಲ್ಲ ಮಾಡಿ, ಪೇಂಟಿಂಗ್ ವರ್ಕ್ ಮಾಡಿ, ಮತ್ತೆ ಕೆಲವು ಲೈನ್ ಡ್ರಾಯಿಂಗ್ಸ್ ಎಲ್ಲ ಮಾಡಿ ಪೋಸ್ಟರ್ ರೆಡಿ ಮಾಡಿದೆ. ಅದು ಪೋಸ್ಟರ್ನ ಒಬ್ರು ಅವ್ರ ಹೆಸರು ನಾನು ಮರ್ತಿದ್ದೀನಿ, ತುಂಬ ವರ್ಷ ಆಯಿತು. BCRC ಅಂತ ಥಿಯೇಟ್ರ್ ಇತ್ತಲ್ಲಿ ಗಾಂಧಿನಗರದ. ಆ ಥಿಯೇಟ್ರಲ್ಲಿ ಯಾವುದೋ ಪಿಕ್ಚರ್ ನೋಡೋಕೆ ಬಂದಿದ್ರು, ಯಾರೋ ಅಣ್ಣವರು, ರಾಜ್ಕುಮಾರ್ ಸರ್ ಬಂದಿದ್ರಲ್ಲಿ. ಅದನ್ನ ಪೋಸ್ಟರ್ನ ಇವ್ರು ತೊಗೊಂಡೋಗಿ ತೋರಿಸಿದ್ದಾರೆ. ಅಲ್ಲಿ ಭಾಳ ಚೆನ್ನಾಗಿದೆ, ಭಾಳ ಮುದ್ದಾಗಿ ಬರ್ದಿದ್ದಾನೆ, ಯಾರು ಅಂತ ಕೇಳಿದ್ದಾರೆ. ಹಿಂಗೆ ಹೊಸ ಹುಡುಗ, ಹೊಸ ಡಿಸೈನರು, ಹಂಗೆ ಅಂತ. ಆವಾಗ ಬಂದು ನನಗೆ ಹೇಳಿದ್ರು, ಭಾಳ ಚೆನ್ನಾಗಿ ಮಾಡಿದೆ ಅಂತ. ಅವರು ಸಂತೋಷ ಪಟ್ರಪ್ಪ, ಒಂದಿನ ಕರ್ಕೊಂಡು ಹೋಗ್ತೀನಿ ನಿನಗೆ ಅಂತ ಹೇಳಿದ್ರು. ಆವಾಗ ನೋಡ್ತೀನಿ, ಕಾಯ್ತಾ ಇದ್ದೆ ನಾನು. ಅದೇ ಮಂತ್ರದಲ್ಲಿ ಏನಾಗೋಯ್ತು, ನಮ್ಮ ಗಂಗಾಧರ್ ಅವರು ಬೆಂಗಳೂರಿಗೆ ಶಿಫ್ಟ್ ಆಗ್ಬಿಟ್ರು. ನಮ್ಮ ಗುರುಗಳು ಫುಲ್ ಚೆನ್ನೈಯಿಂದ ಇಡೀ ಫ್ಯಾಮಿಲಿ, ಅವ್ರ ಮಕ್ಕಳು ಎಲ್ಲ ಇಲ್ಲಿಗೆ ಶಿಫ್ಟ್ ಆಗ್ಬಿಟ್ರು. ಅವ್ರ ಮಗ ಸೋಮು ಅಂತ ಎಕ್ಸ್ಪರ್ಟ್ ಡಿಸೈನರ್ ಅವರು, ಇನ್ನೊಬ್ರು ಷಣ್ಮುಗ ಅಂತೇಳಿ ಅವರು ತುಂಬಾ ಒಳ್ಳೆ ಡಿಸೈನರ್ ಅವರು ಎಲ್ಲ ಬಂದ್ರು. ಇಲ್ಲಿ ಪಾರಿಜಾತ ಮೂವೀಸಲ್ಲಿ ಮುದ್ದು ಕೃಷ್ಣ ಅವರು ಅವ್ರಿಗೆ ಜಾಗ ಮಾಡಿಕೊಟ್ರು. ಅಲ್ಲಿ ನನಗೂ ಜೊತೆಲಿರು ಅಂತೇಳಿ ಅವ್ರ ಜೊತೆ ಕೆಲಸ ಮಾಡಿದೆ. ಜೀವನ ಚೈತ್ರ, ಆಕಸ್ಮಿಕ, ಈ ಪೋಸ್ಟರ್ಸ್ಗಳಿಗೆಲ್ಲ ನಾನು ಅವ್ರ ಜೊತೆ ಕೆಲಸ ಮಾಡಿದೆ, ಅಸಿಸ್ಟೆಂಟಾಗಿ ಕೆಲಸ ಮಾಡಿದೆ. ಸರ್, ನಿಮ್ಮ ಕುರಿತಾಗಿ ಮಾತಾಡೋದಕ್ಕೆ, ಹಾಗೇನೆ ನಿಮ್ಮ ಬದುಕಿನ ಸಮೃದ್ಧ ಅನುಭವ ಏನಿದೆ ಇದನ್ನೆಲ್ಲ ಹಂಚ್ಕೊಳ್ಳೋದಕ್ಕೆ 1 ಗಂಟೆ ತುಂಬಾ ಕಡಿಮೆ ಸಮಯ ಅಂತ ನಂಗೆ ಅನಿಸ್ತಾ ಇದೆ. ಯಾಕೆಂದ್ರೆ ಅಷ್ಟು ರೋಚಕವಾದಂತಹ ಕಥೆ ನಿಮ್ದು. ಒಂದು ಚಿತ್ರಕಲೆ ಅನ್ನೋದು ನಿಮ್ಗೆ ಜನ್ಮಜಾತವಾಗಿ ಬಂದಿತ್ತು. ಯಾವ ಗುರುಗಳಿಲ್ಲದೆ ನೀವೇ ಏಕಲವ್ಯನ ರೀತಿ ನಿಮ್ಗೆ ಬೇಕಾದ ಚಿತ್ರಗಳನ್ನ ಬರೀತಾ ಇದ್ರಿ. ಅದಾದ ಮೇಲೆ ನಿಮ್ಗೆ ಅದು ಹೇಗೋ ಗೊತ್ತಿಲ್ಲ, ದೈವಾನುಗ್ರಹ ಅನ್ನೋ ಹಾಗೆ ತುಂಬಾ ಒಳ್ಳೆಯ ಗುರುಗಳು ಸಿಕ್ಕರು. ಪೋಸ್ಟರ್ ಡಿಸೈನ್ ಕಡೆಗೆ ಬಂದ್ರಿ. ಅವರು ನಿಮ್ಮನ್ನ ತುಂಬಾ ಪ್ರೀತಿಯಿಂದ ಅವ್ರ ಜೊತೆಗೆ ಇಟ್ಕೊಂಡು ಎಷ್ಟೋ ಪೋಸ್ಟರ್ಸ್ಗೆ ಡಿಸೈನ್ ಮಾಡೋದಕ್ಕೆ, ಅಸಿಸ್ಟೆಂಟ್ ಆಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಹೀಗೆಲ್ಲ ಹೇಳಿದ್ರಿ. ಹಾಗೆ ಇದೇ ರೀತಿ ಅಚಾನಕ್ ಆಗಿ ನೀವು ಮೇಕಪ್ ಮ್ಯಾನ್ ಆಗಿ ಕೂಡ ಆಗ್ಬಿಟ್ರಿ. ಮೇಕಪ್ ನಲ್ಲಿ ಕೂಡ ನಿಮ್ಮ ಒಂದು ಕಾರ್ಯಕ್ಷೇತ್ರ ವಿಸ್ತರಿಸ್ಕೊಳ್ತು. ಅದು ಹೇಗೆ ಮೇಕಪ್ ಜೊತೆಗಿನ ನಿಮ್ಮ ನಂಟು ಶುರುವಾಗಿತ್ತು, ಅದ್ರ ಬಗ್ಗೆ ಹೇಳಿ. ಅದೇ, ಈ ಕೆಲಸ ಇಲ್ದ್ರ ಟೈಮಲ್ಲಿ ಸುಮ್ಮನೆ ಇರ್ಬೇಕಾಗುತ್ತಲ್ಲ. ಈ ಕೆಲವರು ಈ ಪ್ರೊಡಕ್ಷನ್ ಮ್ಯಾನೇಜರ್ಸ್ ಗಳಾಗ್ಲಿ ಅಥವಾ ಇನ್ ಕೆಲವರು ಬೇರೆ ಬೇರೆ ವೃತ್ತಿಗಳು, ಆ ಪ್ರೊಡಕ್ಷನ್ ಸಂಬಂಧಪಟ್ಟಿದ್ದಲ್ಲಿ ಅದ್ರಲ್ಲಿ ಫ್ರೀ ಆಗಿರೋರು ಯಾರನ್ನೇ ಇದ್ರೆ ಅವ್ರ ಜೊತೆ
ಕರ್ಕೊಂಡು ಹೋಗ್ಬಿಡೋರು ನಾನು ಕೆಲಸ ಮಾಡ್ತಾ ಇದ್ದೆ. ಹಂಗಾಗಿ ಆರ್ಟ್ ಡೈರೆಕ್ಟರ್ ಕೆಲಸನೂ ಕಡೆಗೆ ಮಾಡ್ಬೇಕಾಗ ಒಂದು ಸಂದರ್ಭ ಬಂತು. ಅದು ಯಾವ ಪಿಕ್ಚರ್ ಅಂತಂದ್ರೆ ಕಂಪನ ಅಂತ ಒಂದು ಪಿಕ್ಚರ್. ಪ್ರಭಾಕರ್ ಅವರು, ಶರತ್ ಬಾಬು, ಆಮೇಲೆ ಇವರು ಶಿವರಾಮಣ್ಣ ಅವರು, ಆಮೇಲೆ ಪವಿತ್ರ ಅವರು, ಬಹಳ ದೊಡ್ಡ ತಾರಾಗಣ, ವೇಮಗಲ್ ಜಗನ್ನಾಥ ರಾವ್ ಅದರ ನಿರ್ದೇಶಕರು, ಆ ಚಿತ್ರದ ನಿರ್ದೇಶಕರು. ಅದಕ್ಕೆ ಮುಕ್ತಾರ್ ಅಂತ ಆರ್ಟ್ ಡೈರೆಕ್ಟರ್ ಇದ್ರು. ಆರ್ಟ್ ಡೈರೆಕ್ಟರ್ ಪ್ಯಾಲೇಸ್ನಲ್ಲಿ ಸೆಟ್ ಹಾಕ್ಬೇಕಾಗಿತ್ತು. ಆವತ್ತು ನಾನು ಮೇಕಪ್ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದಿದ್ದು ನಾನು ಪ್ರಭಾಕರ್ ಅವ್ರ ಹತ್ರಕ್ಕೆ. ಆಮೇಲೆ ಅವರು ಇವರು ಮುಕ್ತಾರ್ ಅವರು ಯಾವುದೋ ಕಾರಣದಿಂದ ಅವ್ರು ಬರಲಿಲ್ಲ. ಬೆಳಗ್ಗೆ ರೆಡಿ ಆಗ್ಬೇಕು ಸೆಟ್ಟು, ಅದಕ್ಕೆ ಸಣ್ಣ ಪುಟ್ಟ ಹಾಕ್ಬಿಟ್ಟು ಹೊರಟಾಗಿದ್ರು. ಒಂದು ದೊಡ್ಡದು, ಒಂದು 20 ಅಡಿ ಮೇಲೆ ದೊಡ್ಡದು ಒಂದು ಬ್ಯಾನರು ಶಿವರಾಮಣ್ಣ ಅವ್ರದ್ದು ಸ್ವಾಮೀಜಿ ಗೆಟಪ್ಪಲ್ಲಿ ಬರಿಬೇಕಾಗಿತ್ತು. ಅದನ್ನ ಏನು ಮಾಡೋದು, ಯಾರು ಬರೀತಾರೆ ಅಂತಂದ್ರೆ ಇದು ಮಾಡಿದಾಗ ಅದಕ್ಕೆ ನಮ್ಮ ಇವರು ಶ್ಯಾಮ್ ಅಂತ ಮೇಕಪ್ ಮ್ಯಾನು, ಇವ್ರ ಕೈಲೇ ಮಾಡಿಸ್ಬೋಣ ಬರೀತಾರೆ ಅಂತ ಹೇಳಿ ಆವಾಗ ಒಪ್ಸೇ ಇಲ್ಲ, ಎಲ್ಲಿ ಬರೆಯೋಕ್ಕಾಗುತ್ತಪ್ಪ, ದೊಡ್ಡದು ಬೆಳಗ್ಗೆನೇ ಶೂಟಿಂಗ್ ಇದೆ ಅಂತ ಹೇಳಿ ಇದು ಮಾಡಿದಾಗ ಇಲ್ಲ ನಾನು ಮಾಡ್ತೀನಿ ಅಂತ ರಾತ್ರಿ ಇದನ್ನ ಪೇಂಟಿಂಗ್ನ ರೆಡಿ ಮಾಡಿದೆ. ಆವಾಗ ಅದಕ್ಕೆ ನನಗೆ ಸ್ಟೇಟ್ ಇದರಲ್ಲಿ ಒಂದು ಗೌರವ ಸಿಕ್ತು, ಕಲಾವಿದರಿಗೆ ಇದ್ರನ್ನೆಲ್ಲ, ಅಂದ್ರೆ ಪೇಂಟಿಂಗ್ಸ್ ಯಾರು ಮಾಡ್ತಾರೆ ಆ ಒಂದು ಪಂಗಡದಿಂದ ನನಗೆ ಒಂದು ಗೌರವ ಸಿಕ್ತು. ಅದಾದ್ಮೇಲೆ ಸ್ವಲ್ಪ ರೆಕಗ್ನೈಸ್ ಆದ. ಮತ್ತೆ ನೀವು ಬರೀ ಕನ್ನಡ ಚಿತ್ರರಂಗಕ್ಕೆ ಖಂಡಿತ ಸೀಮಿತ ಆಗಲಿಲ್ಲ. ಆಗ್ಲೇ ಹೇಳಿದ ಹಾಗೆ ತೆಲುಗು, ತಮಿಳು, ಹಿಂದಿ, ತುಳು, ಕೊಡವ, ಒರಿಯಾ ಚಿತ್ರಗಳಿಗೂ ಕೂಡ ಕೆಲಸ ಮಾಡಿದ್ದೀರಿ. ಈ ರೀತಿ ಬೇರೆ ಬೇರೆ ಭಾಷೆಗಳ ಚಿತ್ರಕ್ಕೆ ಕೆಲಸ ಮಾಡುವಂತಹ ಅವಕಾಶ ಹೇಗೆ ಸಿಕ್ತು, ಮತ್ತೆ ಅಲ್ಲಿನ ಅನುಭವ ಹೇಗಿತ್ತು? ಅದಕ್ಕೆ ನನಗೆ ಸಿಕ್ಕಿದ್ದು ಅವರು ಹೆಸರು, ನಾನು ಪ್ರಕಾಶ್ ಅಂತ ಹೇಳಿ ಈಶ್ವರಿ ಪಿಕ್ಚರ್ಸ್ ಮೇಲ್ಗಡೆ ಇದ್ರು, ಅವರು ಡಿಸ್ಟ್ರಿಬ್ಯೂಟರ್. ಈ ನಮ್ಮ ಸಂಗಮ್ ಥಿಯೇಟರ್ ಇದೆ ಅಲ್ಲ, ಇವತ್ತಿಲ್ಲ ಅದು, ಅದರ ಮಾಲೀಕರು ಮಾಂಡ್ರೆ ಅಂತೇಳಿ, ಇವತ್ತು ಶರ್ಮಿಳಾ ಮಾಂಡ್ರೆ ಇದ್ದಾಳೆ, ಅವ್ರ ಮೊಮ್ಮಗಳು. ಅಲ್ಲಿ ನನ್ನ ಕರ್ಕೊಂಡೋದ್ರು ಇವರು ಪ್ರಕಾಶ್ ಅನ್ನೋರು, ಹಿಂದಿ ಪಿಕ್ಚರ್ಸ್ಗಳಿಗೆ, ಇಂಗ್ಲಿಷ್ ಪಿಕ್ಚರ್ಸ್ಗಳಿಗೆ ನನಗೆ ಪೋಸ್ಟರ್ಸ್ನ ಮಾಡಿಸೋದಕ್ಕೆ. ಆವಾಗ ಅವ್ರು ಮಾಂಡ್ರೆ ಅವರು ನನಗೆ ಫಸ್ಟ್ ಕೊಟ್ಟಿದ್ದು ಬ್ಲಡ್ ಸ್ಟೋನ್ ಅಂತೇಳಿ ಒಂದು ಪಿಕ್ಚರ್ ಕೊಟ್ಟರು. ರಜನಿಕಾಂತ್ ಮತ್ತು ಇವರು ಯಾರು ಸಿಲ್ವರ್ ಸ್ಟಾಲನ್ ಇದ್ದಿದ್ದ ಪಿಕ್ಚರ್. ಅದಾದಮೇಲೆ ಇದು ಅಮಿತಾಬ್ ಬಚ್ಚನ್ ಅವ್ರದ್ದು ಕಂಟಿನ್ಯೂ ಪಿಕ್ಚರ್ ಕೊಟ್ಟರು, ಯಾವುದೋ ಮೃತ್ಯುದಾತ, ಬಡೆ ಮಿಯಾ, ಚೋಟೆ ಮಿಯಾ, ಆಮೇಲೆ ಸುಮಾರು ಪಿಕ್ಚರ್ ಅವ್ರಿಗೆ ಕೊಟ್ಟರು ನನಗೆ, ಮಾಂಡ್ರೆ ಅವರು. ಅಲ್ಲಿಂದ ಹಿಂದಿ ಪಿಕ್ಚರ್ ಸಂಪರ್ಕ ಹಿಡಿತು. ಆಮೇಲೆ ಖುದಾಗವ ಅಂತ ಒಂದು ಪಿಕ್ಚರ್ನ ನಮ್ಮ ಚಂದನ್ ಮಲ್ಲು ಅಂತ ಅಂದ್ಬಿಟ್ಟು ಇದ್ದಾರೆ, ಅವರು ಹಿಂದಿ ಸಿನಿಮಾ ಇದು ಡಿಸ್ಟ್ರಿಬ್ಯೂಟರ್. ಅವರು ಪೇಪರ್ ಡಿಸೈನ್ಸ್ಗಳೆಲ್ಲ ನನಗೆ ಕೊಟ್ಟರು. ಅವರು ಪೋಸ್ಟರ್ಸ್ ಕೊಡಲಿಲ್ಲ, ಪೇಪರ್ ಡಿಸೈನ್ಸ್ಗಳನ್ನೆಲ್ಲ ಕೊಟ್ಟರು ನನಗೆ. ಅದನ್ನೆಲ್ಲ ಮಾಡ್ಕೊತ ಬಂದೆ. ಯಾವುದೋ ಒಂದು ಸಂದರ್ಭದಲ್ಲಿ ಇವರು ಮಾಂಡ್ರೆ ಅವ್ರ ಆಫೀಸ್ಗೆ ಹೋದಾಗ ಮಾಂಡ್ರೆ ಅವರು ಹೇಳಿದರು, ಈ ಥರ ಒಂದು ಲೆಟರ್ ಬಂದಿದೆ ಕಣಪ್ಪ ನಿನಗೆ ಅಂತೇಳಿ. ಅವ್ರಿಗೆ ಏನು ಲೆಟ್ರ್ ಅಂದರೆ ಅಮಿತಾಬ್ ಬಚ್ಚನ್ ಅವರು ಒಂದು ಲೆಟ್ರು ಕಳಿಸಿದ್ರಂತೆ. ತುಂಬ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಕರ್ನಾಟಕದಲ್ಲಿ ನಮ್ಮ ಚಿತ್ರದ್ದೆಲ್ಲ ಅಂತ ಬಂದಿತ್ತಂತೆ. ಅದು ನನಗೆ ಕೊಟ್ಟಿದ್ರು. ಆ ಕಾಲದಲ್ಲಿ ಅದು ಕಲರ್ಸ್ ಜೆರಾಕ್ಸ್ ಇಷ್ಟು ದಪ್ಪ ಆಯಿತು ಪೇಪರ್. ಅದನ್ನ ನಾನು ಇವತ್ತು ಇಟ್ಟಿದ್ದೀನಿ ನಾನು ಅಲ್ವಾ. ಆಮೇಲೆ ಇನ್ನೊಂದು ಅಜೂಬಾ ಅಂತ ಒಂದು ಪಿಕ್ಚರ್ ಅಮಿತಾಬ್ ಬಚ್ಚನ್ ಅವ್ರದನ್ನೇ, ಸುಮಾರು ಒಂದು 8 ಪಿಕ್ಚರ್ ಸಾರ್ ಅಮಿತಾಬ್ ಬಚ್ಚನ್ ಸಾರ್ದು ನಾನು ಕೆಲಸ ಮಾಡಿದೆ. ಅಲ್ಲಿಂದ ಹಿಂದಿ ಲಿಂಕ್ ಸಿಕ್ತು ನನಗೆ. ಇವ್ರದ್ದು ಮಿಥುನ್ ಚಕ್ರವರ್ತಿದು ಭೀಷ್ಮ ಅಂತ ಒಂದು ಪಿಕ್ಚರ್ ಮಾಡಿದೆ. ಇವರು ಖಾದರ್ ಖಾನು, ವಾಣಿ ವಿಶ್ವನಾಥ್ ಇವರೆಲ್ಲ ಇರೋಂಥದ್ದು. ಇಲ್ಲಿ ನಾರಾಯಣ ನೇತ್ರಾಲಯದಲ್ಲಿ ಅದು ಶೂಟಿಂಗ್ ನಡೀತು. ಅಲ್ಲಿ ತಪ್ಸ್ಕೊಂಡ್ ಬಂದಿರ್ತಾರೆ ಇದರಿಂದ, ಇದನ್ನ ಚಿತ್ರಗಳನ್ನ ಬರಿಬೇಕು, ಆ ಕೆಲಸ. ಮತ್ತೆ ಅದು ಪೋಸ್ಟರ್ದು ಒಂದು 2-3 ಪೋಸ್ಟರ್ ಡಿಸೈನ್ ನನಗೆ ಕೊಟ್ಟರು. ಅದೊಂದು ಸ್ವಲ್ಪ ಲಿಂಕ್ ಸಿಕ್ತು ನನಗೆ ಅಷ್ಟೇ. ಹೀಗೆ ಬರೀ ಕನ್ನಡ ಮಾತ್ರ ಅಲ್ಲ, ಹಿಂದಿಗೂ ಹೋದ್ರಿ, ಹಾಗೆ ಒಂದೊಂದೇ ಲಿಂಕ್ಗಳ ಮೂಲಕ ಎಷ್ಟೋ ಭಾಷೆಗಳ ಚಿತ್ರಕ್ಕೆ ನೀವು ಪೋಸ್ಟರ್ ಡಿಸೈನ್ ಮಾಡಿದ್ರಿ, ಕೆಲಸಗಳನ್ನ ಮಾಡ್ತಾ ಬಂದ್ರಿ. ನನ್ಗನ್ಸೋದು ಪೋಸ್ಟರ್ ಡಿಸೈನ್ ಅನ್ನೋದು ನಿಜಕ್ಕೂ ತುಂಬಾ ಸವಾಲಿನ ಕೆಲಸ. ಯಾಕೆಂದ್ರೆ 2.5 ಗಂಟೆ ಅಥವಾ 3 ಗಂಟೆ ಸಿನಿಮಾದ ಅಂತರಾಳವನ್ನ ಬರೀ ಒಂದೇ ಒಂದು ಚಿತ್ರ ಹೇಳ್ಬೇಕು. ಆ ಒಂದು ಚಿತ್ರ ಎಷ್ಟು ಚೆನ್ನಾಗಿರ್ಬೇಕು ಅಂತಂದ್ರೆ ನೋಡಿದವ್ರಿಗೆ ಬರೀ ಪೋಸ್ಟರ್ ನೋಡೇ ಈ ಸಿನಿಮಾ ನೋಡ್ಬೇಕು ಅನ್ನೋ ಆಸೆ, ಆಸಕ್ತಿ, ಕುತೂಹಲ ಹುಟ್ಟಿಸ್ಬೇಕು. ಉದಾಹರಣೆ ನಾನೇ ಅಲ್ವಾ, ಪೋಸ್ಟರ್ ನೋಡಿ ನಾನು ಯಾವಾಗ ಈ ತರ ಮಾಡಿ ಬರೀತೀನಿ, ಯಾವಾಗ ನನ್ನ ಹೆಸರು ಹಿಂಗ್ ಬರುತ್ತೋ, ನಾನು ಯಾವಾಗ ಪಿಕ್ಚರ್ ನೋಡ್ತೀನೋ ಅನ್ನೋದು ನನ್ನ ಇದಲ್ಲಿ ಬಂದಿತ್ತು. ಅದೇ ತರ ಈಗ ಚಿತ್ರ ಪ್ರೇಕ್ಷಕರಲ್ಲೂ ಅದೇ ತರ ಇರುತ್ತೆ. ಹೌದು. ಇವಾಗೆಲ್ಲ ಅಂದ್ರೆ ಎಲ್ಲರ ಕೈಲೂ ಮೊಬೈಲ್ ಇದೆ, ಟ್ರೈಲರ್ ನೋಡ್ತೀವಿ, ಟೀಸರ್ ನೋಡ್ತೀವಿ, ಅದ್ರ ಲಾಂಚ್ಗೆ ಎಂತೆಂತ ದೊಡ್ಡ ದೊಡ್ಡ ಈವೆಂಟ್ಸ್ ಆಗತ್ತೆ. ಈಗ ಮಾರ್ಕೆಟಿಂಗ್ಗೆ ಇರಬಹುದು ಅಥವಾ ಸಿನಿಮಾ ಪ್ರಮೋಷನ್ಗೆ ಇರಬಹುದು, ಕೋಟ್ಯಂತರ ರೂಪಾಯಿ ದುಡ್ಡು ವ್ಯಯಿಸ್ತಾ ಇದೀವಿ. ಆದ್ರೆ ಒಂದು ಕಾಲಕ್ಕೆ ಪೋಸ್ಟರ್ಗಳೇ ಇಷ್ಟು ಕೆಲಸಗಳನ್ನು ಮಾಡ್ಬಿಡ್ತಾ ಇತ್ತು. ಒಂದ್ ಪೋಸ್ಟರ್ ಬಂತು ಅಂದ್ರೆ ಅದು ಕುತೂಹಲವನ್ನ ಕೆರಳಿಸ್ತಾ ಇತ್ತು. ಮತ್ತೆ ಆ ಒಂದು ಕಲಾವಿದ
ಕಲಾವಿದರು ಇರಬಹುದು, ಆ ಪಾತ್ರಗಳಿರಬಹುದು, ಅದರ ಒಳಗನ ತೋರಿಸ್ತಾ ಇತ್ತು ಪೋಸ್ಟರ್ ಅಲ್ವಾ? ನಿಜಕ್ಕೂ ಸವಾಲಿನ ಕೆಲಸ ಸರ್ ನಿಮ್ದು. ಇಲ್ಲ, ಆವಾಗ ಸಿನಿಮಾ ಪೋಸ್ಟರ್ ಮಾಡಬೇಕು ಅಂದಾಗ ಒಬ್ಬ ಡಿಸೈನರ್ಗೆ ಡೈರೆಕ್ಟರ್ಗೆ ಎಷ್ಟು ವ್ಯಾಲ್ಯೂ ಇತ್ತು ಅಷ್ಟೇ ವ್ಯಾಲ್ಯೂ ಪೋಸ್ಟರ್ ಡಿಸೈನ್ ಮಾಡೋರಿಗೆ ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ಕೊಡೋರು. ಯಾಕೆ ಅಂದ್ರೆ ಅವ್ನು ಸಿನಿಮಾ ತೋರಿಸೋರು ಅವ್ರಿಗೆ. ಒಂದು ಥಿಯೇಟರ್ಗೆ ಇದರಲ್ಲಿ ಸಿನಿಮಾ ಹಾಕಿ ಅವ್ರಿಗೆ ತೋರಿಸಿ ಯಾವ ತರ ಡಿಸೈನ್ ಬರಬೇಕು, ಕತೆ ಏನಿದೆ ಸಿನಿಮಾದಲ್ಲಿ, ಆ ಕತೆಗೆ ತಕ್ಕನಾಗಿ ನಾವು ಇಲ್ಲಿ ಪೋಸ್ಟರ್ನ ಮಾಡಬೇಕಾಗಿತ್ತು. ಒಬ್ಬ ಹೀರೋ ಅವರಾಗಿರ್ಲಿ, ಹೀರೋಯಿನ್ ಅವರಾಗಿರ್ಲಿ, ಅಥವಾ ಪೋಷಕ ವರ್ಗದ ಪಾತ್ರಗಳಾಗಿರ್ಲಿ, ಯಾವ್ಯಾವ ರೀತಿ ನಾವು ಪೋಸ್ಟರ್ನಲ್ಲಿ ಅವ್ರನ್ನ ತೋರಿಸಿದ್ರೆ ಆ ಟೈಟಲ್ ಕೂಡ ಅಷ್ಟೇ, ಆ ಕತೆಗೆ ತಕ್ಕನಾಗಿ ಆ ಟೈಟಲ್ನ ಮಾಡಿ ನಾವು ರೆಡಿ ಮಾಡಿ ಕೊಟ್ರೆ ಅದು ಜನ ನೋಡೋರು, ಆಚೆ ಕಡೆ ಬಂದು ಕುತೂಹಲದಿಂದ ನೋಡೋರು. ಇಲ್ಲೇನೋ ಫೈಟ್ ಮಾಡ್ತಾ, ಇಲ್ಲೇನೋ ಅಳ್ತಾ ಇದ್ದಾರೆ, ಇಲ್ಲೇನೋ ಇದಾಗ್ತಾ ಇದೆ, ಸಿನಿಮಾ ನೋಡಬೇಕು ಅಂತ ಇರೋದು. ಇವಾಗ ಏಟಿರಗೋರು ಕೂಡ ನನಗೆ ಒಂದು ಸಿನಿಮಾ ತೋರಿಸಿದ್ದು, ಯಾವುದೋ ಮೈಸೂರು ಜಾಣ ಅಂತ ತೋರಿಸಿದ್ರು. ಅವ್ರ ಓನ್ ಪ್ರೊಡಕ್ಷನ್ ಅದು ನೋಡಿ ಡಿಸೈನ್ ಮಾಡ್ತಾ ಇದ್ದೆ. ಆಮೇಲೆ ಆಲ್ಬಮ್ ಕೊಟ್ಬಿಡೋರು, ಆಲ್ಬಮ್ ಅಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಫೋಟೋಸ್, ನಂಬರ್ಸ್, ಆ ನಂಬರ್ಸ್ ಪ್ರಕಾರವಾಗಿ ಈ ಸೈಜ್ ಫೋಟೋ ಹಾಕ್ಬೇಕು ನಮಗೆ, ಈ ಸೈಜ್ ಫೋಟೋ ಹಾಕ್ಬೇಕು ನಮಗೆ ಅಂತ ಕೊಡ್ತಾ ಇದ್ವಿ. ಅವಾಗ ಪ್ರಗತಿ ಸ್ಟುಡಿಯೋ ಅಂತೇಳಿ ತುಂಬಾ ದೊಡ್ಡ ಇವರು ಅಶ್ವಥ್ ನಾರಾಯಣ್ ಅಂತೇಳಿ ಬಹಳ ಇದು, ಅಲ್ಲೇ ಫೋಟೋಗಳು ಪ್ರಿಂಟ್ ಆಗೋದು. ಆಮೇಲೆ ಎಂಪೈರ್ ಸ್ಟುಡಿಯೋ ರಾಮಣ್ಣ, ಅಲ್ಲೇ ಫೋಟೋಗಳು ಪ್ರಿಂಟ್ ಆಗಿ ನಮ್ಮ ಕೈಗೆ ಬರೋದು. ಅಷ್ಟೇ ದೊಡ್ಡ ದೊಡ್ಡ ಫೋಟೋಗಳು. ಆವಾಗ ಡಿಸೈನ್ ಅಷ್ಟೇ ದೊಡ್ಡದಾಗೆ ಮಾಡ್ಬೇಕಾಗಿತ್ತು, ನಾವು ಚಿಕ್ಕದಾಗಿ ಮಾಡಕ್ ಆಗ್ತಿರ್ಲಿಲ್ಲ. ನಿಜ ನಿಜ. ಅದೇನು 6 ಶೀಟರ್ ಏನಿದೆ ಅದೇ ಸೈಜೇ ಮಾಡ್ಬೇಕಾಗಿತ್ತು ಆ ಕಾಲದಲ್ಲಿ. ಆಮೇಲೆ ಈ ಪೇಪರ್ಗಳು ಕಳಿಸ್ಬೇಕು ಅಂತಂದ್ರೆ ಚಿಕ್ಕದಾಗಿ ಏನೋ ಒಂದು ಮಾಡಿ, ಡಂಕಣ ಬ್ಲಾಕ್ಸ್ ಅಂತ ಇತ್ತು BBK ಅಂಗಾರ್ ರೋಡಲ್ಲಿ. ಇದನ್ನ ತಗೊಂಡು ಕೊಟ್ರೆ ಅವರು ಈ ಸಿಲ್ವರ್ ಇದ್ರ ಮೇಲೆ ಮರದ ಕಟ್ಟೆ ಹೊಡೆದು ಅದ್ರ ಮೇಲೆ ಇದನ್ನ ಮಾಡಿ ಪ್ರೊಸೆಸಿಂಗ್ ಮಾಡಿ ಅದನ್ನು ಕೊಡೋರು ಬ್ಲಾಕ್. ಆ ಬ್ಲಾಕ್ ನ ತಗೊಂಡೋಗಿ ಪತ್ರಿಕೆಗಳು ಕೊಡ್ತಾ ಇದ್ರು. ತುಂಬಾ ಇಂಟ್ರೆಸ್ಟಿಂಗ್ ಆದಂತಹ ಸುದ್ದಿ ಸರ್, ತುಂಬಾ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿನ. ಬರೀ ಒಂದು ಪೋಸ್ಟರ್ ನ ನೋಡಿರ್ತೀವಷ್ಟೇ, ಅದರ ಹಿಂದಿನ ಪರಿಶ್ರಮ, ಅದರ ಹಿಂದಿನ ಕಥೆಗಳು ಕೇಳೋದಕ್ಕೆ ತುಂಬಾ ರೋಚಕವಾಗಿದೆ. ನೀವು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ನೋಡ್ಬೇಕು, ಮತ್ತೆ ಅವರ ಸಿನಿಮಾದ ಪೋಸ್ಟರ್ ಡಿಸೈನ್ ಮಾಡಬೇಕು ಅಂತ ಕನಸಿನೊಂದಿಗೆ 10ನೇ ವಯಸ್ಸಿನಲ್ಲಿ ಮನೆಯಿಂದ ಆಚೆ ಬಂದ್ರಿ. ಚಿತ್ರರಂಗದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಬಂದ್ರಿ. PRO ಆಗಿ ಕೂಡ ಒಂದಷ್ಟು ವರ್ಷಗಳ ಕಾಲ ನೀವು ಕೆಲಸ ಮಾಡಿದ್ದೀರಿ. ಮತ್ತೆ ಈ ಪೋಸ್ಟರ್ ಡಿಸೈನ್ ಅಂತ ಬಂದಾಗ, ಅಥವಾ ಕಲಾ ನಿರ್ದೇಶನ ಕೂಡ ಮಾಡಿದೆ, ನಾನು ಆರ್ಟ್ ಡೈರೆಕ್ಷನ್ ಕೂಡ ಒಂದ್ ಸ್ವಲ್ಪ ದಿನ ಕೆಲಸ ಮಾಡಿದೆ ಅಂತ ಹೇಳಿದ್ರಿ. ಹೀಗೆಲ್ಲ ಬಂದಾಗ ಚಿತ್ರರಂಗದ ಬೇರೆ ಬೇರೆ ಚಿತ್ರರಂಗದ ದಿಗ್ಗಜರನ್ನ ನೀವು ಭೇಟಿ ಮಾಡುವಂತ ಅವಕಾಶ, ಅವರ ಚಿತ್ರಗಳಿಗೆ ಕೆಲಸ ಮಾಡುವಂತ ಅವಕಾಶ ಸಿಕ್ತು ನಿಮ್ಗೆ. ಅಮಿತಾಬ್ ಬಚ್ಚನ್ ಅವರ 10 ಚಿತ್ರಗಳು ಆಲ್ಮೋಸ್ಟ್ ನೀವು ಮಾಡಿದ್ದೀರಿ ಪೋಸ್ಟರ್ ಡಿಸೈನ್ ಅಂತ ಹೇಳಿದ್ರಿ. ಹಾಗೆ NT ರಾಮರಾವ್ ಅವರ ಜೊತೆಗಿನ ನಿಮ್ಮ ನೆನಪುಗಳು, ಅವರ ಒಂದು ಸಿನಿಮಾಕ್ಕೆ ಕೆಲಸ ಮಾಡುವಂತಹ ನೆನಪುಗಳು, ಅದು ಅಚಾನಕ್ಕಾಗಿ ನನಗೆ ಸಿಕ್ಕಿದ ಭಾಗ್ಯ. ಅದು ಅಲಂಕಾರ್ ಪ್ಲಾಜಾದಲ್ಲಿ ನನ್ನ ಆಫೀಸ್ ಇತ್ತು, ಅಲ್ಲೇ ಡಿಸೈನ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಒಂದಿನ ಸಂಡೇ ಅಬ್ಬಾಯಿ ನಾಯ್ಡು ಅವರ ಜೊತೆ ಇರೋರೊಬ್ರು ಬಂದಿದ್ರು. ಬಂದು ಈ ಥರ ಪ್ಯಾಲೇಸ್ಗೆ ಬನ್ನಿ, ಒಂದು ಅರ್ಜೆಂಟ್ ವರ್ಕ್ ಇದೆ, ಅದೇನು ನಿಮ್ಮ ಸಂಭಾವನೆ ಇದೆಯೋ ನಾವು ಕೊಡ್ತೀವಿ ಅಂತ. ನಾನು ಏನು ವರ್ಕು ಅಂತ ನಾನು ಕೇಳಿದೆ. ಅವರು ಈ ಥರ ಹಿಂಗೆ ಅದು ಯಾರು ನಾಯಕ ನಟರು ಯಾರು ನನಗೇನು ಹೇಳಿಲ್ಲ. ಅದು ಈ ಥರ ಒಂದು 4 ಗ್ಲಾಸ್ಗಳು, ಈ ಸೈಜಿಂದ 4 ಗ್ಲಾಸ್ಗಳು ಬೇಕು, ಆಮೇಲೆ ನೀವು ಅಲ್ಲೇ ಬಂದು ಸ್ಪ್ರೇ ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ರು. ಸ್ಪ್ರೇ ಅಂದಮೇಲೆ ಮಾಮೂಲಿ ಸ್ಪ್ರೇ ಇರುತ್ತಲ್ಲ ಅಂದ್ಬಿಟ್ಟು, ಏನು ಕಲರ್ ಸ್ಪ್ರೇ ಇರುತ್ತೆ ಅಂತ ಅಂದ್ಕೊಂಡು ಆ ಗ್ಲಾಸ್ ನಾನು ಮೂವ್ಮೆಂಟ್ ಟಾಕೀಸ್ ಪಕ್ಕದಲ್ಲಿ ರಾಮ್ ಪ್ರಕಾಶ್ ಹೋಟೆಲ್ ಅಂತ ಇತ್ತು, ಅಲ್ಲಿ ಫ್ರೇಮ್ ಅಂಗಡಿ ಇದೆ, ಅವ್ರ ಹತ್ರಕ್ಕೆ ಹೋಗಿ ಅವ್ರು ಸಂಡೇ ಅವ್ರು ಇಲ್ಲಾರಿ ಕಟ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಮಾಡಿಕೊಡಿ ಸರ್ ಅರ್ಜೆಂಟ್ ಇದೆ, ಅವ್ರು ಏನು ನೀವು ದುಡ್ಡು ಕೇಳ್ತಾರೆ ಕೊಡ್ತಾರೆ ಅವರು ಅಂತೇಳಿ ಅಲ್ಲಿ ಇದು ಮಾಡಿಕೊಟ್ರು. ಅವ್ರು ಅದನ್ನು ಅವ್ರ ಕಾರಲ್ಲಿ, ಅಂಬಾಸಿಡರ್ ಕಾರಲ್ಲಿ ಇಟ್ಕೊಂಡು, ನಮ್ಮದು ಕಂಪ್ರೆಸರ್ನೆಲ್ಲ ಇಟ್ಕೊಂಡು ಪ್ಯಾಲೇಸ್ಗೆ ಹೋದ್ವಿ. ಪ್ಯಾಲೇಸ್ಗೆ ಹೋದ್ಮೇಲೆ ಇವರು ಮೋಹನ್ ಬಾಬು ಇವತ್ತು ಇದ್ದಾರೆ ನಿರ್ದೇಶಕರು, ಅವ್ರ ಹತ್ರಕ್ಕೆ ನಿಲ್ಸಿ ಕೇಳೋ ತೆಲುಗಲ್ಲಿ ಮಾತಾಡಿದ್ರು. ಹಿಂಗೆ ಇದು ಬೇಕಪ್ಪ ನನಗೆ, ಹಿಂಗೆ ಸನ್ಸೆಟ್ ಆಗುತ್ತೆ, ಒಂದು ಹ್ಯಾಂಗಿಂಗ್ ಇದು ಬರುತ್ತೆ, ಮಧ್ಯದಲ್ಲಿ ಇವರು ಆ್ಯಕ್ಟರ್ ನಿಂತಿರ್ತಾರೆ ಅಂತೇಳಿ, ಮತ್ತು ಹೈಟ್ ಎಷ್ಟಿರುತ್ತೆ ಅಂತ ಕೇಳಿದೆ. ಹೈಟ್ ಒಂದು 20 ಅಡಿ ಮೇಲಿರುತ್ತೆ ಅಂತ. ಹೈಟ್ ಏನಿಲ್ವಲ್ಲ ಸರ್, ಹೈಟ್ ಮಾಡಿಸ್ಕೊಟ್ರೆ ನಾನು ಮಾಡ್ತೀನಿ ಸರ್ ಅಂತೇಳಿ ಅಲ್ಲಿರೋರು ಆರ್ಟ್ ಡೈರೆಕ್ಟರ್ಗೆ ಹೇಳಿ ಹೈಟ್ ಎಲ್ಲ ಮಾಡಿಸ್ಕೊಟ್ರು. ಮಧ್ಯಾಹ್ನ 2-3 ಗಂಟೆ ಇರಬೇಕು. ಆಮೇಲೆ ಎದುರುಗಡೆ ಒಬ್ಬರು ಹಿಂಗೆ ಕಾಲು ಉದ್ದಕ್ಕೆ ಇದು ಮಾಡಿಕೊಂಡು ರಾಜನ ಗೆಟಪ್ನಲ್ಲಿ ಕೂತಿದ್ರು. ಯಾರೋ ನಟ ಅನ್ಕೊಂಡು ನಾನು ಸುಮ್ಮನೆ ನನಗೆ ಗೊತ್ತಿಲ್ಲ, ನಾನು ಫಸ್ಟಾಗಿ ನೋಡ್ತಾ ಇರೋದು ಯಾರೋ ಇದು ಬಂದಿರೋ ಡ್ರಾಮಾ ಇದಕ್ಕೆ ಅಂತೇಳಿ. ಅವಾಗ ನಮ್ಮ ಕನ್ನಡದ ನಟ ಒಬ್ಬರು, ಅವ್ರದ್ದು ನಾವೇನು ಹೇಳಕ್ ಹೋಗಲ್ಲ, ಬಂದು ನಿಂತು ಏನೋ ಕೇಳ್ಕೊಳ್ತಾ ಇದ್ರು. ಸರಿ, ಅವ್ರನ್ನ ಮಾತ್ರ ನಾನು ಗಮನಿಸಿದ್ದೆ, ಇವ್ರನ್ನ ನಾನು ಗಮನಿಸ್ಲಿಲ್ಲ. ಉದ್ದ ಕಾಲ್ ಮಾಡ್ಕೊಂಡು ಹಿಂಗೆ ಕುಂತಿದ್ರು. ಆಮೇಲೆ ಮೋಹನ್ ಬಾಬು ಸರ್ ಬಂದು ಅವ್ರಿಗೆ ಇದು ಮಾಡೋರು, ಈ ಹುಡುಗನೇ ಆ ಸೆಟಪ್ ಎಲ್ಲ ಮಾಡ್ತಾನೆ ಹಂಗೆ ಹಿಂಗೆ ಅಂತ. ಅವಾಗ ಹಿಂಗೆ ನೋಡ್ಬಿಟ್ಟು ತೆಲುಗಲ್ಲಿ ಕೇಳಿದ್ರು, చేస్తావా నువ్వు ಅಂತ ಕೇಳಿದ್ರು. ಮಾಡ್ತೀನಿ ಸರ್ ಅಂತ ಹೇಳಿದೆ. ನನ್ಗೆ ಅಷ್ಟು ತೆಲುಗುನು ಇದು ಬರೋಲ್ಲ ನನ್ನ ಭಾಷೆಗಳು. ಅವಾಗ
ಒಂದು ಸ್ಕೆಚ್ ಮಾಡಿ ತೋರಿಸು ಪೇಪರಲ್ಲಿ ಅಂತಂದ್ರು. ಅವು ಕೂತ್ಕೊಂಡು ಅಲ್ಲೇ ಸ್ಕೆಚ್ ಮಾಡಿ ಆ ಗ್ಲಾಸ್ ಮಧ್ಯದಲ್ಲಿ ಹಾಕಿ ಒಂದು ಬೊಂಬೆ ಬರೆದೆ, ಈ ಥರ ಅಲ್ವಾ ಅಂತ ಕೇಳಿದೆ. ಕರೆಕ್ಟ್ ಅಂದ್ರು. 4 ಜಾಗದಲ್ಲೂ ಗ್ಲಾಸ್ ಇರುತ್ತೆ, ಸೆಟ್ ಆಗ್ತಾ ಇರುತ್ತೆ. ಇಲ್ಲಿ ಇವರು ವೆಂಕಟರಾಮರಾವ್ ಅವ್ರನ್ನ ಹಿಂಗ್ ಮೇಲ್ಗಡೆ ಹಿಂಗ್ ಕರ್ಕೊಂಡು ಬರ್ತಾರೆ. ಹ್ಯಾಂಗಿಂಗ್ ಸೀನ್ ಇದು ಬರುತ್ತೆ, ಎಂಡಿಂಗ್. ಓಕೆ, ಅದು ಇದು ಬಂದು ಅದು ಪಾತ್ರದ ಹೆಸರು ಬಹಳ ಚೆನ್ನಾಗಿದೆ. ಅದು ಆ ಸೀನ್ಗೆ ಅದು ಮಾಡಬೇಕಾಗಿದ್ದು. ಅವಾಗ ಮಾಡಿ ಎಲ್ಲ ಸೆಟಪ್ ಮಾಡಿದ್ರೆ ಇವರು ಬಂದು ನಿಂತ್ಕೊಂಡ್ರು. ನನಗೆ ಕೈ ಕಾಲ ನಡುಕ ಶುರು ಆಗ್ಬಿಡ್ತು, ಭಯ ಬಂದ್ಬಿಡ್ತು ನನಗೆ. ಕಂಪ್ರೆಸರು ಹಿಂಗೆ ಶೇಕ್ ಆಗಂಗಾಯ್ತು. ಏನು ಮಾಡೋದು, ಭಯ ಬಂದ್ಬಿಡ್ತು ನನಗೆ. ಅವ್ರು ಏನೆಲ್ಲ ನಿನ್ನ ಕೆಲಸ ನೀನು ಮಾಡು ಅಂತಂದ್ರು. ಕಣ್ಗಳು ಇಷ್ಟು ದಪ್ಪ ಉಬ್ಬುಗಳೆಲ್ಲ ಹಾಕಿದ್ರು. ಹಂಗೆ ಮೇಜರ್ ಚಂದ್ರಕಾಂತ್ ಪಿಕ್ಚರ್ ಹೆಸರು. ಆವಾಗ ನನಗೆ ಅದು ಭಯ ಆಯಿತು. ಹಂಗೂ ನಾನು ಏನೇನೋ ದೇವ್ರನ್ನ ನೆನೆಸ್ಕೊಂಡು ಆ ಕೆಲಸ ಮಾಡಿದೆ. ಅದ್ಭುತವಾಗಿ ಬಂತು. ಆ ಸಿನಿಮಾದಲ್ಲಿ ಲಾಸ್ಟ್ ಎಂಡಿಂಗ್ನಲ್ಲಿ ಅದು ತೋರಿಸ್ತಾರೆ. ಅಲ್ಲಿ ಪುಟ್ಟದಾಗಿ ನಂದೊಂದು ಚಿಕ್ಕದ ಹೆಸರು ಹಾಕಿದ್ರು. ಆವಾಗ ಮೋಹನ್ ಬಾಬು ಅವರು ಕೂಡ ಬಹಳ ಅದನ್ನ ಹೊಗಳಿದ್ರು, ಚೆನ್ನಾಗಿ ಮಾಡಿದ್ಯಾ ಅಂತ. ಅದು ರೂಪತಾರ ಅನ್ನೋ ಪತ್ರಿಕೆಯಲ್ಲಿ ಆ ಕಾಲಕ್ಕೆ ದಾಖಲಾಗಿದೆ. ಹೌದು. ಮತ್ತೆ ಇದಲ್ಲದೆ ನೀವು ಹೇಳಿದ್ರಿ, ನನ್ನ ಮೊದಲಿಗೆ ಸಂದರ್ಶನ ಮಾಡಿದ್ದು ಕೂಡ ರೂಪತಾರ ಪತ್ರಿಕೆ ಅಂತ ಹೇಳಿ. ಖಂಡಿತ ಅದ್ರ ಬಗ್ಗೆ ಹೇಳ್ಬಹುದಾ? ಅದು ಈ ಬೇರೆ ಬೇರೆ ಸಿನಿಮಾಗಳೆಲ್ಲ ಮಾಡ್ತಾ ಇದ್ದಾಗ ನಮ್ಮ ಸುಧೀಂದ್ರ ಅವರು ಇದಾರಲ್ಲ, ಆ ಸುಧೀಂದ್ರ ಅವರು ನಮ್ಮ ರೂಪತಾರ ಅವರು ಬಹಳ ಚೆನ್ನಾಗಿದೆ. ಅವ್ರು ಇಂಟರ್ವ್ಯೂ ಮಾಡೋದ್ರ ಹೆಸರು ನಾನು ಮರ್ತು ಬಿಟ್ಟಿದ್ದೀನಿ. ಅವ್ರು ಕರೆದು ಹೇಳಿದ್ರು, ಅಲ್ಲಿ ಯಾರ್ಯಾರ್ದೋ ಮಾಡ್ತೀರಾ, ನಮ್ಮ ಕನ್ನಡದವ್ರು, ನಮ್ಮ ಹುಡುಗ ಇಲ್ಲೇ ಡಿಸೈನ್ ಮಾಡ್ತಾ ಇರೋದು, ಡಿಸೈನರ್ ಯಾರು ಇಲ್ಲ ಇಲ್ಲಿ. ಅವಾಗ ಚೆನ್ನೈಗೆ ಹೋಗಿ ಚೆನ್ನೈಯಿಂದ ಬರ್ತಾಯಿದ್ರು. ಫಸ್ಟ್ ಆಫೀಸ್ ಓಪನ್ ಮಾಡಿರೋದು ನಮ್ಗೆ ಬೆಂಗಳೂರಿನಲ್ಲಿ ಇವನು ಒಬ್ಬನೇ ಅಂತೇಳಿ ಪಾಪ ಅವರು ಕೂಡಿಸಿ ಎಲ್ಲ ಮಾಡಿ ಇಂಟರ್ವ್ಯೂ ಮಾಡಿಸಿದ್ರು. DV ಸುಧೀಂದ್ರ ಅವರು. ಅವ್ರು ಇರೋಷ್ಟು ಕಾಲ ಅವರು ನನ್ನ ಕೆಲವು ಸಿನಿಮಾಗಳು ನಾನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾದಾಗ ಆ ನಿರ್ಮಾಪಕರಿಗೆ ಇವರಿಗೆ ನಾನು ಕೋಆರ್ಡಿನೇಟ್ ಮಾಡಿಕೊಟ್ಬಿಡ್ತಾ ಇದ್ದೆ, ನೀವೇ ಮಾಡ್ಕೊಳ್ಳಿ ಸರ್ ಅಂತ. ಆಮೇಲೆ ಅವ್ರು ನನಗೆ ಡಿಸೈನ್ ವರ್ಕ್ಗಳು ನನಗೆ ಕೊಡೋರು. ಇವತ್ತು ನನ್ನ ಗೆಳೆಯ ವೆಂಕಟೇಶ್ ಇವರು ಅವರು ಕೂಡ ಅಷ್ಟೇ. ಪಾಪ ಯಾವ್ದಾರ ಸಿನಿಮಾ ಇದ್ರೆ ನನಗೆ ರೆಫರ್ ಮಾಡ್ತಾರೆ. ಈಗ ನಾನು ಸ್ವಲ್ಪ ದಿವಸದಿಂದ ಸಿನಿಮಾದಿಂದ ದೂರ ಇದ್ದೀನಿ. ಯಾಕಂದ್ರೆ ಸ್ವಲ್ಪ ನಂದೇ ಆದ ಕೆಲವು ಇದ್ರನ್ನೆಲ್ಲ ನಾನು ಇದ್ರೋದ್ರಿಂದ ಸ್ವಲ್ಪ ದೂರ ಇದ್ದೀನಿ. ನನಗೆ ಅಂತ ಬಂತು ಅಂದ್ರೆ ಹುಡ್ಕೊಂಡು ಬಂದು ಕೆಲಸ ಮಾಡ್ಕೊಂಡು ನಾನು ಖಂಡಿತ ಮಾಡ್ಕೊಡ್ತೀನಿ. ಇವತ್ತಿನ ಸ್ಥಿತಿನಲ್ಲಿ ನಾನು ಮುಂದೆ ಹೋಗಿ ನಿಂತ್ಕೊಂಡು ಕೇಳಿದಾಗ ಕರೆಸ್ತಾರೆ ಕೆಲವರು ನಿರ್ಮಾಪಕರು, ಪಾಪ ನಿರ್ದೇಶಕರು, ಇವತ್ತಿನ ಕಾಲದವ್ರು. ಅವ್ರಿಗೇನು ಗೊತ್ತಿಲ್ಲ ಹಳಬ್ರು ಯಾರಂತ ಅವ್ರಿಗೆ ಗೊತ್ತಿಲ್ಲ. ಯಾರು ರೆಫರ್ ಮಾಡಿರ್ತಾರೆ, ಕಳಿಸ್ತೀನಿ ನೋಡಿ ಅಂತಾರೆ. ಹೋಗಿರ್ತೀನಿ, ಎಷ್ಟು ಸಿನಿಮಾ ಮಾಡಿದಿರ್ರಿ, ಎಷ್ಟು ವರ್ಷದಿಂದ ಇದ್ರಿ ಅಂತ ಕೇಳ್ತಾರೆ. ನಾನು ಅವ್ರಿಗೆ ಈ ಸಿನಿಮಾ ಮಾಡಿದ್ದೀನಿ ಅಂತ ನಾನು ಹೇಳಕ್ಕಾಗಲ್ಲ. ಹೇಳಿ 1992 ಸಿನಿಮಾ ಮಾಡಿದ್ದೀನಿ ಅಂತ ನಾನು ಹೇಳಕ್ಕಾಗುತ್ತಾ? ನಂಬಲ್ಲ. ಅದಕ್ಕಾಗಿ ನಾನು ಅವ್ರ ಹತ್ರ ಏನು ಹೇಳಕ್ಕೋಗಲ್ಲ. ಸರ್ ನೀವು ಟೈಟಲ್ ಕೊಡಿ, ನೋಡಿ ಅದು ಚೆನ್ನಾಗಿ ಬಂತು ಅಂದ್ರೆ ಕೆಲಸ ಕೊಡಿ, ಇಲ್ದ್ರೆ ನನಗೆ ಬೇಡ ಅಂತ. ಈ ಥರ ತುಂಬ ಆಗೋಗ್ಬಿಟ್ಟು ಬೇಜಾರಾಗಿ ನಾನು ಸ್ವಲ್ಪ ಹಿಂದೆ ಬಂದ್ಬಿಟ್ಟೆ. ನನ್ನೇ ಬೇಕು ಅಂತ ಕೆಲವರು ಇದ್ದಾರೆ ಪಾಪ. ಇವ್ ಮೊನ್ನೆ ಎಜುಕೇಟೆಡ್ ಬುಲ್ಸ್ ಅಂತೇಳಿ ಪಾಪ GK ಮುದ್ರಾಜ್ ಲೆಜೆಂಡ್ ಡೈರೆಕ್ಟರ್, ಆ ಪುಣ್ಯಾತ್ಮರು ಬಂದು ನನ್ನ ಹತ್ರ ಕೆಲಸ ಮಾಡಿಸಿದ್ರು, ಮಾಡಿಕೊಟ್ಟೆ. ಅವ್ರಿಗೆ ಗೊತ್ತಿರುತ್ತೆ ಹಳಬ್ರು ಇದ್ದಾರೆ ಅಂತ. ಪಾಪ ಇವತ್ತು ಹೊಸಬ್ರಿಗೆ ನಮ್ಮ ಕೆಲಸ ಗೊತ್ತಿರೋದಿಲ್ಲ. ಇವತ್ತೆಲ್ಲ ಅಡ್ವಾನ್ಸ್ ಬಂದ್ಬಿಟ್ಟಿದೆ ಎಲ್ಲ. ಇವತ್ತೆಲ್ಲ ಏನಾಗಿದೆ, ಇವರು ಇವರು ಒಳ್ಳೊಳ್ಳೆ ಇದನ್ನ ಕ್ರಿಯೇಟ್ ಕೊಡ್ತಾ ಇದಾರೆ. ಈಗ ನನ್ನಲ್ಲಿ ಆ ಕ್ರಿಯೇಟ್ ಇದೆಯೋ ಇಲ್ವೋ ಅಂತ ಪಾಪ ಅವರಿಗೆ ನಿಜ ಬರೋದಿಲ್ಲ ಮೈಂಡ್ಗೆ ಅವ್ರಿಗೆ. ಹಂಗಾಗಿ ನಂದೇ ಆದ ಪೇಂಟಿಂಗ್ಸ್ ವರ್ಕು ಅದು ಇದು ಮಾಡ್ಕೊಂಡು ನಾನು ಇದೀನಿ ಮೇಡಮ್ ಅವರೇ. ನಿಜಕ್ಕೂ ನಿಮ್ಮ ಒಂದು ಸಾಧನೆಯ ಮುಂದೆ ಈ ಎಲ್ಲಾ ವಿಷಯಗಳು ಕೂಡ ಎಷ್ಟು ರೋಚಕ ಅಂತ ಅನಿಸ್ತಾ ಇದೆ. ಮತ್ತೆ ಬೇರೆ ತರನೇ ಒಂದು ಆಂಗಲ್ ಕಾಣಿಸ್ತಾ ಇದೆ ಇಲ್ಲಿ. ಇಷ್ಟು ವರ್ಷಗಳ ಕಾಲ 1900 ಚಿಲ್ಲರೆ ಸಿನಿಮಾಗಳಲ್ಲಿ ನೀವು ಕೆಲಸ ಮಾಡಿದ್ದೀರಿ. ಎಷ್ಟೆಲ್ಲ ಶ್ರೀಮಂತ ಅನುಭವ ಪರಂಪರೆಯನ್ನ ಹೊಂದಿದ್ದೀರಿ. ಇನ್ನೊಬ್ಬರ ಮುಂದೆ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು ಅಂತಂದ್ರೆ, ಇನ್ನೊಬ್ಬರ ಮುಂದೆ ಹೇಳಬೇಕು ಅಂದ್ರೆ ಎಷ್ಟು ಒಂದು ವಿನಯ ಇದೆ, ಎಷ್ಟು ಒಂದು ಸಂಕೋಚ ಇದೆ. ಇವೆಲ್ಲವೂ ಕೂಡ ತುಂಬಿದ ಕೂಡ ತುಳುಕಲ್ಲ ಅನ್ನೋದನ್ನ ತೋರಿಸ್ತಾ ಇದೆ ಅಷ್ಟೇ ಸರ್. ಅಷ್ಟನ್ನ ಮಾತ್ರ ಹೇಳ್ಬಹುದು ನಾವು. ಅದೆಲ್ಲ ನಮ್ಮ ತಾಯಿ ತಂದೆ ಮತ್ತೆ ನಾವು ಕಲ್ತಿರೋದು ಯೂನಿವರ್ಸಿಟಿ. ನನ್ನ ಯೂನಿವರ್ಸಿಟಿ ಇವತ್ತೆಲ್ಲ ಕರ್ನಾಟಕದವ್ರು ಕೇಳಿಸ್ಕೊಂಡ್ರು ನನ್ನ ಏನು ನನ್ನ ಇದು ಮಾಡ್ಕೊಳ್ಳಲ್ಲ. ನನಗೆ ಯೂನಿವರ್ಸಿಟಿ ಡಾಕ್ಟರ್ ರಾಜ್ಕುಮಾರ್ ಹೆಸರೇ ನನಗೆ ಯೂನಿವರ್ಸಿಟಿ. ಪಾರ್ವತಮ್ಮ ಅವರೇ ನನಗೆ ಆಶೀರ್ವಾದದ ತಾಯಿ. ಸರ್, ನಿಮ್ ಜೊತೆ ಮಾತಾಡ್ತಾ ನಿಜಕ್ಕೂ ಸಮಯದ ಪರಿವೇ ಇಲ್ಲದೆ ಇರೋ ಹಾಗೆ ಆಗ್ತಾ ಇದೆ. ಎಷ್ಟೆಲ್ಲ ವಿಚಾರಗಳಿದೆ. ಆನ್ ಏರ್ ಇರಬಹುದು, ಆಫ್ ಏರ್ ಇರಬಹುದು, ಮಾತಿಗೆ ಫುಲ್ ಸ್ಟಾಪ್ ಇಡೋಣ ಅಂತಲೇ ಅನ್ನಿಸ್ತಿಲ್ಲ. ಯಾಕೆಂದ್ರೆ ಅಷ್ಟು ಅನುಭವದ ಕಣಜ ಆಗಿದ್ದೀರಿ ನೀವು. ಆಗ್ಲೇ ಮಾತಾಡ್ತಾ ಹೇಳಿದ್ರಿ ಎಷ್ಟೆಲ್ಲ ಪತ್ರಿಕೋದ್ಯಮದ ದಿಗ್ಗಜರು ನಿಮ್ಗೆ ಸಪೋರ್ಟ್ ಮಾಡಿದ್ರು ಅಂತ. P. ಲಂಕೇಶ್ ಅವರು ಇರಬಹುದು, ವೈಕುಂಠರಾಜು ಅವರು ಇರಬಹುದು, ತುಂಬಾ ಜನರ ಹೆಸರನ್ನ ನೆನಪಿಸ್ಕೊಂಡ್ರೆ. ಹಾಗೇನೆ ಕನ್ನಡ ಇಂಡಸ್ಟ್ರಿ ಅಂತ ಬಂದಾಗ
ನಿಮಗೆ ಒಂದು ರೀತಿ ಬೆನ್ನೆಲುಬಾಗಿ ನಿಂತವರು, ಪ್ರತಿ ಸಲ ತಮ್ಮ ಚಿತ್ರಗಳಲ್ಲಿ ಕೆಲಸ ಕೊಡ್ತಾ ನಿಮ್ಮ ಒಂದು ಪುಟ್ಟ ಕುಟುಂಬದ ನಿರ್ವಹಣೆಗೆ ಸಾಥ್ ಕೊಟ್ಟವರು. ಆ ಲೆಕ್ಕ ತಗೊಂಡ್ರೆ ನಾವು ಅಂಬರೀಷ್ ಅಣ್ಣನ ನೆನೆಸ್ಕೊಂಡು ರಾಕ್ಲೈನ್ ವೆಂಕಟೇಶ್ ಸರ್ನ ನಾನು ನೆನೆಸ್ಕೋಬೇಕಾಗುತ್ತೆ. ಯಾಕಂದ್ರೆ ನಾನು ಅಂಬರೀಷ್ ಅವ್ರ ಹತ್ರಕ್ಕೆ ಹೋಗಿ ಬರ್ತಾ ಇದ್ದಾಗಲಿಂದ ನನಗೆ ವೆಂಕಟೇಶ್ ಅಣ್ಣ ಅವ್ರು ನನಗೆ ಪರಿಚಯ. ಬಟ್ ತುಂಬಾ ದೊಡ್ಡ ವ್ಯಕ್ತಿ ಅವರು, ರಾಕ್ಲೈನ್ ವೆಂಕಟೇಶ್ ಅವರು ಬಹಳ ದೊಡ್ಡ ವ್ಯಕ್ತಿ. ತುಂಬುತ್ಕೊಳ್ಳೋ ತುಳ್ಕಲ್ಲ ಅಂತ ನೀವು ಹೇಳಿದ್ರಲ್ಲ, ಆ ಥರ ಅವರು ಎಲ್ಲರಿಗೂ ಸರಿ ಸಮಾನವಾಗಿ ಎಲ್ಲರಿಗೂ ಕರೆದು ಕೆಲಸ ಕೊಟ್ಟು, ಆ ಒಂದು ಕಾಲದಲ್ಲಿ ಅವ್ರು ನಟರಾಗಿ ಬಂದಾಗ ಕೂಡ ಅಷ್ಟೇ ಅದೇ ಗೌರವ ಇವತ್ತು ಎಲ್ರಿಗೂ ಕೊಡ್ತಾರೆ. ಆಮೇಲೆ ನಾನು ಆಮ್ ಕೂಡ ಅವ್ರ ಹತ್ರ ಏನೂ ಇಲ್ಲ. ಅವ್ರು ಕಂಟಿನ್ಯೂ ನನಗೆ ಒಂದಷ್ಟು ಕೆಲಸಗಳು ಕೊಟ್ಟರು. ಅವ್ರ ಮೊದಲನೇ ಸಿನಿಮಾ ಬೆಳ್ಳಿ ಮೋಡಗಳಿಂದ ಹಿಡಿದು ಲಾಸ್ಟ್ ಕೆಲಸ ಒಂದಾಗೋಣ ಬಾ ಅವ್ರಿಗೂ ನನಗೆ ಕೆಲಸ ಕೊಟ್ಟಿದ್ದಾರೆ. ಮಹಾನ್ ಪುಣ್ಯಾತ್ಮರು. ನನ್ನ ಜೀವನ ಮತ್ತೆ ನನ್ನ ಸಂಸಾರ ನಡೆದಿದೆ ಅವ್ರ ಸಿನಿಮಾ ಕೊಟ್ಟಿದ್ರಿಂದ. ಇವತ್ತು ನಾನು ಅವ್ರನ್ನ ಸ್ಮರಿಸ್ತೀನಿ. ಹೌದು. ಮತ್ತೆ ನೀವು ಅಷ್ಟೇ ಪ್ರೀತಿಯಿಂದ ಕಾರ್ಯಕ್ರಮದ ಮೊದಲಿಗೆನೆ ತುಂಬಾ ಖುಷಿ ಪಟ್ಟು ಆಕಾಶವಾಣಿಗೆ ಬಂದಿದ್ದೀನಿ, ಇದೇ ಸರಿಯಾದ ಜಾಗ ನಾನು ಅವರನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ತಾ ರಾಜಶಂಕರ್ ಅವರ ಹೆಸರನ್ನ ತೆಗೆದುಕೊಂಡ್ರೆ ನೀವು ಮೊದಲಿಗೆ ಅವರ ಹೆಸರಿನಿಂದಲೇ ಶುರು ಮಾಡಿದ್ರಿ ನಿಮ್ಮ ಮಾತುಕತೆಯನ್ನ. ಮುಂದಿನ ಪೀಳಿಗೆ ಅವರಿಗೆ ಸೂಕ್ಷ್ಮ ಸಂದೇಶ ಏನಾದ್ರೂ ನಿಮ್ಮಿಂದ ನಿರೀಕ್ಷಿಸಬಹುದೇ ನಾವು? ಮುಂದಿನ ಪೀಳಿಗೆಯಲ್ಲಿ ಈ ಕಂಪ್ಯೂಟರ್ ಅನ್ನೋದು ಹೊರಟೋಗಿರುತ್ತೆ. ಈ ಮತ್ತೆ ಬ್ರಷ್ ಬಣ್ಣನೇ ಮತ್ತೆ ಬರುತ್ತೆ. ಹೌದು. ಅದರಿಂದಾನೇ ಮತ್ತೆ ಇನ್ನೊಂದು ಹೊಸ ಚಿತ್ರಕಲೆ ಯುಗ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಮಾತು ಬೇಗ ಸತ್ಯ ಆಗ್ಲಿ ಸರ್. ಯಾಕೆಂದ್ರೆ AI ಅನ್ನೋದು ಪದದಲ್ಲೇ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿ. ಅದು ಏನಾದ್ರೂ ಕೃತಕವೇ. ಮನುಷ್ಯನಿಗೆ ಇರುವಂತಹ ಭಾವನೆಗಳು, ಮನುಷ್ಯನಿಗೆ ಇರುವಂತಹ ಒಂದು ಕಲೆಯ ಒಳನೋಟ ಒಂದು ಮೆಷಿನ್ಗೆ ಬರೋದಕ್ಕೆ ಸಾಧ್ಯ. ಆ ಮಿಷಿನ್ ಅಲ್ಲಿ ಬರುವಂತದ್ದು ಬೇರೆ, ಮೆದುಳಲ್ಲಿ ಕೂತ್ಕೊಂಡು ಕೆಲಸ ಮಾಡುವಂತದ್ದೇ ಬೇರೆ. ಬುದ್ಧಿ, ಮನಸ್ಸು, ಹೃದಯಗಳು ಒಟ್ಟಾಗಿ ಸೇರಿ ಕೆಲಸ ಮಾಡುವಂತದ್ದು. ಸರ್, ನೀವಾಗ್ಲೇ ಹೇಳಿದ್ರಿ ರಾಕ್ಲೈನ್ ವೆಂಕಟೇಶ್ ಅವರ ಒಂದು ಒಡನಾಟ ಹೇಗೆ ಸಿಕ್ತು ನಿಮ್ಗೆ ಅಂತ, ತುಂಬಾ ತಂಪು ಹೊತ್ತಿನಲ್ಲಿ ನೆನಪಿಸ್ಕೊಳ್ಬೇಕು ಅನ್ನೋಂಥ ಮಾತುಗಳನ್ನೆಲ್ಲ ಹೇಳಿದ್ರಿ. ನೀವಾಗ್ಲೇ ಹೇಳಿದ್ರಿ ಲೈನ್ ಡ್ರಾಯಿಂಗ್ ಅಲ್ಲಿ ನಿಮ್ಗೆ ತುಂಬಾನೇ ಆಸಕ್ತಿ, ಮತ್ತೆ ನಿಮ್ಮ ಗುರುಗಳು ಕೂಡ ಆ ವಿಷಯವಾಗಿ ನಿಮಗೆ ಮೆಚ್ಕೊಂಡಿದ್ರು ಅಂತ ಹೇಳಿ. ಮತ್ತೆ BKS ವರ್ಮಾ ಅವರ ಹತ್ರ ಕೂಡ ನೀವು ಒಂದ್ ಸ್ವಲ್ಪ ಹೊತ್ತು ಚಿತ್ರಕಲೆ ಅಭ್ಯಾಸ ಮಾಡಿಲ್ಲ, ಬಟ್ ಅವ್ರು ನನಗೆ ಗುರುಗಳು. ಯಾಕಂದ್ರೆ ಅವ್ರು ಬರೀತಾ ಇದ್ದೆಲ್ಲ ನಾವು ನೋಡಿದ್ವಿ. ಪೇಂಟಿಂಗ್ಸ್ಗಳು, ರಾಯರ್ ಪೇಂಟಿಂಗ್ ಆಗಿರ್ಬೋದು ಅಥವಾ ವೆಂಕಟರಮಣ ಸ್ವಾಮಿಗಳ ಪೇಂಟಿಂಗ್ ಆಗಿರ್ಬೋದು, ದೊಡ್ಡ ದೊಡ್ಡ ಪೇಂಟಿಂಗ್ಸ್ ಎಲ್ಲ ಇದು ಹಿಸ್ಟಾಲಜಿಕ್ ಏನಿದೆಯೋ ಅದರಲ್ಲಿ ಅವರು ಪ್ರವೀಣ್ರು ಅವರು, BKS ಅವರು. ನಾವು ಅಂದ್ರೆ ಗುರುಗಳ ತರ ಅವ್ರ ಹತ್ರ ನಾನು ಏನು ಕಲಿಯಕ್ ಹೋಗಿಲ್ಲ, ಬಟ್ ಅವ್ರ ಒಡನಾಟ ಅದು ಇತ್ತು ನಮ್ಗೆ. ಹೋದಾಗೆಲ್ಲ ಅದ್ರ ಬಗ್ಗೆ ಮಾತಾಡ್ತಿದ್ದೆ. ಆಮೇಲೆ ನಮಗೆ ಅಂತ ಒಂದು ರಾಯರ್ ಪೇಂಟಿಂಗ್ ಇದು ಮಾಡಿದ್ರು, ಅವ್ರು ಸೈನ್ ಮಾಡಿ ಒಂದು ನನಗೆ ಕೊಟ್ಟಿದ್ರು. ಅದೇ ಇವತ್ತು ರಾಯರದ ನಾನು ಪೂಜೆ ಮಾಡ್ತಾ ಇರೋದು ಮನೆಯಲ್ಲಿ. ಹಂಗೆ ಅಂದ್ರೆ ನಿಮ್ಮ ಇಷ್ಟೂ ಹೊತ್ತಿನ ಮಾತುಕತೆಯಲ್ಲೂ ನೀವು ಹೇಳಿದ್ದು ಚಿತ್ರಕಲೆಯನ್ನ ಒಂದು ಕಡೆ ನೀವು ಇದ್ದು ಅಭ್ಯಾಸ ಮಾಡಿದ್ದಲ್ಲ, ಅದು ಜನ್ಮಜಾತವಾಗಿ ಬಂದಿರುವಂತದ್ದು ಅಂತ. ಹಾಗೆ ನಿಮ್ಮ ಮಕ್ಕಳಿಗೂ ಕೂಡ ಈ ಚಿತ್ರಕಲೆಯನ್ನ ಕೊಟ್ಟಿದ್ದೀರಾ? ಈ ಪ್ರತಿಭೆ ತಾನಾಗೆ ಬಂದಿದೆ, ಚಿತ್ರಕಲೆ ತಾನಾಗೆ ಮಗಳಿಗಾಗ್ಲಿ ಮಗನಿಗಾಗಿ ಬಂದಿದೆ. ಬಟ್ ಸಬ್ಜೆಕ್ಟ್ ಗಳು ಬೇರೆ ತಗೊಂಡಿದ್ದಾರೆ ಅವರಷ್ಟೇ. ಎಲೆಕ್ಟ್ರಾನಿಕ್ ಸಬ್ಜೆಕ್ಟ್ ತಗೊಂಡಿದ್ದಾರೆ ಅವರು. ಮಗಳು ಮೇಕಪ್ ಮತ್ತೆ ಇದ್ರ ಮೇಲೆ ಕಾರ್ಟನ್ಸ್ ಇದೆಲ್ಲ ಬರೀತಾರಲ್ಲ, ಅದನ್ನ ಮಾಡ್ತಾಳೆ. ಒಟ್ನಲ್ಲಿ ನಿಮ್ಮ ತಂದೆಯವರು ಅಥವಾ ನಿಮ್ ತಾತನವರು ಅಲ್ಲಿಂದ ಏನಾದ್ರು ಬಳುವಳಿಯಾಗಿ ಬಂತ ನಿಮ್ಗೆ ಈ ಚಿತ್ರಕಲೆ? ಯಾವ್ದು ಬಂದಿಲ್ಲ. ಅದು ಹೆಂಗೋ ಒಂದು ಮ್ಯಾಜಿಕ್. ಅದಕ್ಕೆ ನಮ್ಮ ಮನೇಲಿ ಅದಕ್ಕೆ ನನ್ಗೆ ಸ್ಪಂದಿಸ್ತಿಲ್ಲ ಅಂತ ನಾನು ಬಂದ್ಬಿಟ್ಟಿದ್ದು. ಅವಾಗ ನಾನು ಹೇಳಿದ್ನಲ್ಲ, ಒಬ್ರು ಆಯಮ್ಮ ಅವರು ಅಂತ ಹೇಳಿದ್ನಲ್ಲ, ಸ್ಕೂಲಿಗೆ ಕರ್ಕೊಂಡ್ ಬರ್ತಿದ್ದವರು, ಅವ್ರ ಮೂಲಕವಾಗಿ ನನಗೆ ಇದು ಸ್ವಲ್ಪ ಇದಾಯ್ತು. ನಮ್ಮ ಅಜ್ಜಿ ತಾತನ ಒಂದು ಸಹಕಾರದಿಂದ ಮತ್ತೆ ನಾನು ಇಲ್ಲೇ ಇರಂಗಾಯ್ತು. ಅದಕ್ಕೆ ಸಂಪೂರ್ಣ ಸಹಕಾರ ರಾಜಶಂಕರ್. ಹೌದು, ಅವ್ರನ್ನ ನಾವು ನನ್ನ ಜನ್ಮ ಇರೋರು ಮರೆಯಾಗೇ ಇಲ್ಲ. ಹೌದು. ಆದ್ರೆ ಈ ಒಂದು ಕಾರ್ಯಕ್ರಮದ ಮೂಲಕ ಎಲ್ಲಾ ಪೋಷಕರು, ತಂದೆ ತಾಯಿಗಳಿಗೂ ಕೂಡ ನಾವು ಕೊಡ್ತಾ ಇರುವಂತಹ ಸಂದೇಶ ಅಂತ ಅನ್ಕೊಳ್ಬಹುದು. ಎಷ್ಟೋ ಸಲ ತಂದೆ ತಾಯಿಗಳು ಯಾವ ಒಂದು ಯೋಚನೆಯಲ್ಲಿ ಇರ್ತಾರೆ ಅಂದ್ರೆ, ಮಕ್ಕಳು ಚೆನ್ನಾಗಿ ಓದ್ಬೇಕು, ಓದೊಂದೇ ಅನ್ನ ಕೊಡುತ್ತೆ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಓದು ಮಾತ್ರ ಅನ್ನ ಕೊಡುತ್ತೆ ಅನ್ನೋದು ಸುಳ್ಳು. ಓದು ಅನ್ನೋದು ಕೊಡಬಹುದು, ಆದ್ರೆ ಅದನ್ನ ಬಿಟ್ಟು ಕ್ರೀಡೆ ಇರಬಹುದು, ಚಿತ್ರಕಲೆ ಇರಬಹುದು, ಸಾಹಿತ್ಯ, ಸಂಗೀತ ಇತ್ಯಾದಿ ಯಾವುದೇ ಒಂದು ಕಲೆಯ ಪ್ರಕಾರ ಇರಬಹುದು, ಕಲೆಯಲ್ಲೂ ಅನ್ನ ಇದೆ, ಕಲೆಗೂ ಬೆಲೆ ಇದೆ. ಅದಕ್ಕೆ ನಿಮ್ಮಂತಹ ಕಲಾವಿದರೇ ಸಾಕ್ಷಿ. ಯಾಕೆಂದ್ರೆ 10 ವರ್ಷದ ಹುಡುಗ ಮನೆ ಬಿಟ್ಟು ಓಡ್ ಬಂದು ಚಿತ್ರರಂಗ ಸೇರಿ ಅಮಿತಾಬ್ ಬಚ್ಚನ್, NTR, ಡಾಕ್ಟರ್ ರಾಜ್ಕುಮಾರ್ ಇಂಥವರ ಜೊತೆ ಕೆಲಸ ಮಾಡೋದು, ಅಂಥವರ ಒಡನಾಟ ಸಿಕ್ಕೋದು, 1900 ಚಿಲ್ಲರೆ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದು, ನಿಮ್ಮದೇ ಆದಂತಹ ಒಂದು ಬ್ರ್ಯಾಂಡ್ ನ ಸೃಷ್ಟಿ ಮಾಡಿಕೊಂಡ್ರೆ ನೀವು. ಇಷ್ಟು ಸಾಧ್ಯ ಆಗಿದ್ದು ಚಿತ್ರಕಲೆಯ ಮೂಲಕ. ಚಿತ್ರಕಲೆನೇ ನನಗೆ
ಇಷ್ಟು ಹೊತ್ತು ಈ 1 ಗಂಟೆಯ ಅವಧಿಯಲ್ಲಿ ನಮ್ಮ ಇಷ್ಟೂ ಹೊತ್ತಿನ ಮಾತುಕತೆಯಲ್ಲೂ ತಿಳ್ಕೊಂಡಿದ್ದು ಅದೇ, ನಂಬಿದಂತಹ ಕಲೆಯನ್ನ ನೀವು ಕೊನೆಯ ತನಕ ಕೈ ಹಿಡದೇ ಇದ್ದೀರಿ, ಇವತ್ತಿಗೂ ಕೂಡ ಚಿಕ್ಕದಾಗಿ ಒಂದು ಮಾತು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ತಾಯಿಯವ್ರ ಕೆಲಸ ನನಗೆ ಕೊಡ್ತೀನಿ ಅಂತ ಹೇಳಿದ್ರು. ಅವ್ರು ಗವರ್ಮೆಂಟ್ ಎಂಪ್ಲಾಯ್, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಅವರು. ನಾನು ಅವಾಗ ತುಂಬಾ ಬ್ಯುಸಿ ಇದ್ದೆ, ಹೀಗೆ ಈ ಕೆಲಸದಲ್ಲೇ, ನನ್ನ ಕಲೆನಲ್ಲೇ ನಾನು ಬ್ಯುಸಿ ಇದ್ದೆ. ಅದನ್ನ ನಾನು ಬೇಡ ಅಂತ ತಿರಸ್ಕಾರ ಮಾಡಿ ಇದೇ ಕೆಲಸದಲ್ಲಿ ಇಲ್ಲಿವರೆಗೂ ಬಂದಿದ್ದೀನಿ ಮೇಡಮ್. ಇನ್ ಮುಂದೆನೂ ಇದೆ, ನಾನು ಕರ್ಕೊಂಡೋಗಿ ಒಳ್ಳೆ ತರ ನಿಲ್ಸುತ್ತೆ ಅನ್ಕೊಂಡಿದ್ದೀನಿ. ಹೌದು, ಅದು ನಿಮ್ಮನ್ನು ನಿಮ್ಮ ಮಕ್ಕಳಿಗೂ ಕೂಡ ದಾರಿದೀಪ ಆಗಿದೆ ನೋಡಿ, ನಿಮ್ಮಲ್ಲಿದ್ದಂತ ಕಲೆಯೇ ಅವ್ರಿಗೂ ಕೂಡ ಬಂದಿದೆ. ಈ 1 ಗಂಟೆಯ ಅವಧಿಯಲ್ಲಿ ಇಷ್ಟೆಲ್ಲ ಮಾತುಕತೆ ಆಡಿದ್ವಿ. ಒಟ್ಟಾರೆಯಾಗಿ ನಿಮ್ಗೆ ಇಂಥ ಒಂದು ವಿಷಯವನ್ನ ಹೇಳ್ಬೇಕು, ಇವತ್ತು ಇಂಡಸ್ಟ್ರಿಗೆ ಬರ್ತಾ ಇರೋಂತ ಕಲಾವಿದರು ಇರಬಹುದು ಅಥವಾ PROಗಳಿರಬಹುದು, ಇವರಿಗೆಲ್ಲ ನೀವು ಹೇಳಬಹುದಾದಂತ ಮಾತೇನು ನಿಮ್ಮ ಅನುಭವದ ಹಿನ್ನೆಲೆಯಲ್ಲಿ? ಅವತ್ತಿನ ಚಿತ್ರರಂಗ ಮತ್ತೆ ಅವತ್ತಿನ ತಾಂತ್ರಿಕತೆಗಳ ಬೇರೆ ಇತ್ತು ಮೇಡಮ್ ಅವರೇ. ಇವತ್ತಿಗೆ ಬರೋರು ನಾನು ಅಷ್ಟು ದೊಡ್ಡ ಅವರಿಗೆ ಬುದ್ಧಿ ಹೇಳುವಂತ ಏನಲ್ಲ, ಆದ್ರೆ ಚಿಕ್ಕದಾಗಿ ಏನಾದ್ರು ಒಂದು ಹೇಳ್ತೀನಿ ಅಷ್ಟೇನೆ. ಇಲ್ಲಿ ಸಂಯಮ, ತಾಳ್ಮೆ, ಸಹನೆ ಇರಬೇಕು. ನೀವು ಎಲ್ಲಾ ಇದ್ದು ಬ್ಯಾಕ್ ಗ್ರೌಂಡ್ ಕರೆಕ್ಟ್ ಆಗಿ ಇದ್ರೆ ಸಿನಿಮಾಗೆ ಬನ್ನಿ, ಕೆಲಸ ಮಾಡಿ. ಇದು ಉಪವೃತ್ತಿಯಾಗಿ ಇಟ್ಕೊಳ್ಳಿ, ಇದನ್ನೇ ವೃತ್ತಿಯಾಗಿ ಮಾಡ್ಕೋಬೇಡಿ. ಇವತ್ತಿನ ಕಾಲಕ್ಕೆ ಇದನ್ನೇ ವೃತ್ತಿಯಾಗಿ ಇಟ್ಕೊಂಡ್ರೆ ಕೆಲವು ಕಷ್ಟಗಳು ಅದು ಇದು ಎಲ್ಲ ಬರುತ್ತೆ. ಅದು ನಿಭಾಯಿಸುವ ಶಕ್ತಿ ಇದ್ರೆ ನೀವು ಅದನ್ನ ಇಟ್ಕೊಳ್ಳಿ. ಬ್ಯಾಕ್ ಗ್ರೌಂಡ್ ಕರೆಕ್ಟ್ ಆಗಿದ್ರೆ ನೀವು ಆರಾಮಾಗಿ ಇದನ್ನ ಮಾಡ್ಕೊಂಡು ಹೋಗಿ. ಇಷ್ಟು ನಾನು ಹೇಳಬಲ್ಲೆ ಮೇಡಮ್ ಅವರೇ. ಗಟ್ಟಿ ನೆಲದ ಮೇಲೆ ನಿಂತು ನೀವು ಚಿತ್ರರಂಗಕ್ಕೆ ಕಾಲಿಡಿ ಅಂತ ಹೇಳ್ತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟು ಹೊತ್ತು ನಿಮ್ಮ ಜೊತೆಗಿನ ಮಾತುಕತೆಯಲ್ಲಿ ಎಷ್ಟೋ ವಿಚಾರಗಳನ್ನ ತಿಳ್ಕೊಂಡ್ವಿ. ನಿಮ್ಮ ಅನುಭವಕ್ಕೆ ನಮ್ಮ ಸಲಾಂ, ನಮಸ್ಕಾರ. ಧನ್ಯವಾದ ಮೇಡಮ್. ಧನ್ಯವಾದಗಳು ಸ್ನೇಹಿತರೆ. ಇದುವರೆಗೂ ನಮ್ಮ ಜೊತೆಯಾಗಿ ಸತೀಶ್ ಕುಮಾರ್ ಅವರು, ಓಂ ಸತೀಶ್ ಅವರು ಇದ್ರು. ಇವರೊಂದಿಗಿನ ಮಾತುಕತೆ ನಿಮಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ.